ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ರೈಟ್? ಸೊ ಇವತ್ತಿನಿಂದ ನಾವು ರೀಸನಿಂಗ್ ಫುಲ್ ಸಿಲೆಬಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡೈಲಿ ಅದು ಬೇಸಿಕ್ ಟು ಪ್ರೋ ಲೆವೆಲ್ವರೆಗೆ ಏನೇನು ಇರುತ್ತೋ ಅದನ್ನೆಲ್ಲ ಸ್ಟಡಿ ಮಾಡೋಣ ಒನ್ ಬೈ ಒನ್ ಆಗಿ. ಸೊ ಫಸ್ಟ್ ಆಫ್ ಆಲ್ ರೀಸನಿಂಗಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅದನ್ನು ಫಸ್ಟ್ ನೋಡೋಣ. ಓಕೆ, ಸೊ ರೀಸನಿಂಗಲ್ಲಿ ಟಾಪಿಕ್ಸ್ ನೋಡಿದರೆ ಯಾವುದಾದಿದೆ? ಅನಾಲಜೀಸ್, ಕಂಪ್ಲೀಷನ್ ಆಫ್ ನಂಬರ್ ಆ್ಯಂಡ್ ಅಲ್ಫಾಬೆಟಿಕಲ್ ಸಿರೀಸ್, ಕೋಡಿಂಗ್ ಡಿಕೋಡಿಂಗ್, ರೈಟ್, ಮ್ಯಾಥಮೆಟಿಕಲ್ ಆಪರೇಷನ್, ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್, ರಿಲೇಷನ್ಶಿಪ್, ಅನಾಲಿಟಿಕಲ್ ರೀಸನಿಂಗ್, ಸಿಲಾಗಿಸಮ್, ಜಂಬ್ಲಿಂಗ್, ವೆನ್ ಡಯಾಗ್ರಾಮ್, ರೈಟ್, ಪಜಲ್, ಡಾಟಾ ಸಫಿಷಿಯನ್ಸಿ, ಸ್ಟೇಟ್ಮೆಂಟ್ ಕನ್ಕ್ಲೂಷನ್, ಸ್ಟೇಟ್ಮೆಂಟ್ ಕೋರ್ಸ್ ಆಫ್ ಆ್ಯಕ್ಷನ್, ಡಿಸಿಷನ್ ಮೇಕಿಂಗ್, ಮ್ಯಾಪ್ಸ್, ಇಂಟರ್ಪ್ರಿಟೇಷನ್ ಆಫ್ ಗ್ರಾಫ್ಸ್, ಇದೆಲ್ಲ ಇದೆ, ರೈಟ್? ಸೊ ಇವತ್ತು ನಾವು ಯಾವ್ದು ಸ್ಟಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ? ಸೊ ಇವತ್ತು ನಾವು ಕೋಡಿಂಗ್ ಡಿಕೋಡಿಂಗನ್ನು ನೋಡೋಣ. ಯಾವುದು? ಕೋಡಿಂಗ್ ಡಿಕೋಡಿಂಗನ್ನು. ಸೊ ಕೋಡಿಂಗ್ ಡಿಕೋಡಿಂಗಲ್ಲಿ ಫಸ್ಟ್ ಏನಿದೆ, ಎಷ್ಟು ವೇಟೇಜ್ ಇದೆ, ಇದು ಈ ಚಾಪ್ಟರ್ದು ಎಷ್ಟು ವೇಟೇಜ್ ಇದೆ ಅದನ್ನು ಗೊತ್ತಿರಬೇಕಾ ಮೊದಲು? ಸೊ ಕೋಡಿಂಗ್ ಡಿಕೋಡಿಂಗ್ದು ವೇಟೇಜ್ ಎಷ್ಟಿದೆ ಅಂತಂದರೆ, ಇವಾಗ CBT 1 ಆ್ಯಂಡ್ CBT 2 ಇದೆ, ರೈಟ್? CBT 1ಅಲ್ಲಿ ನೋಡಬೇಕಾದ್ರೆ 3 to 4 ಕ್ವಶನ್ಸ್ ಬರುತ್ತೆ. ಹೌ ಮೆನಿ ಕ್ವಶನ್? 3 to 4 ಕ್ವಶನ್ಸ್. ಇವಾಗ CBT 2 ಇದ್ದರೆ CBT 2 ದಟ್ ವಿಲ್ ಬಿ 4 to 5 ಕ್ವಶನ್ಸ್ ಇರುತ್ತೆ. ಸೊ CBT 2 4 to 5 ಕ್ವಶನ್ಸ್, CBT 1 ಈಸ್ 3 to 4 ಕ್ವಶನ್ಸ್. ಸೊ ನೆಕ್ಸ್ಟ್ ಇವಾಗ ಕೋಡಿಂಗ್ ಡಿಕೋಡಿಂಗಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ರೈಟ್? ಯಾವ್ಯಾವ ಟೈಪ್ಸಲ್ಲಿ ನಿಮಗೆ ಕ್ವಶನ್ ಕೇಳಿರ್ತಾರೆ ಅದನ್ನೆಲ್ಲ ಇವಾಗ ನೋಡೋಣ. ಸೊ ಕೋಡಿಂಗ್ ಡಿಕೋಡಿಂಗಲ್ಲಿ 3 ಟೈಪ್ಸಲ್ಲಿ ಕೇಳಿರ್ತಾರೆ ಕ್ವಶನ್ಸ್. ಫಸ್ಟ್ ಆಫ್ ಆಲ್ ಈಸ್ ವಾಟ್? ಲೆಟರ್ ಟು ಲೆಟರ್ ಇರುತ್ತೆ. ಫಸ್ಟ್ ಟೈಪ್ ಈಸ್ ವಾಟ್? ಏನಿರುತ್ತೆ? ಲೆಟರ್ ಟು ಲೆಟರ್. ಯು ಕ್ಯಾನ್ ಸೇ ಇಟ್ ಆಸ್ ಆಲ್ಫಾಬೆಟ್ ಟು ಆಲ್ಫಾಬೆಟ್ ಅಂತ ಕೂಡ ಹೇಳ್ಬೋದು. ಲೆಟರ್ ಟು ಲೆಟರ್. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್? ಲೆಟರ್ ಟು ನಂಬರ್. ನೆಕ್ಸ್ಟ್ ಒನ್ ಏನಿರುತ್ತೆ? ಲೆಟರ್ ಟು ನಂಬರ್ ಇದೆ. ಥರ್ಡ್ ಒನ್ ಈಸ್ ವಾಟ್? ಲೆಟರ್, ನಂಬರ್ ಆ್ಯಂಡ್ ಸಿಂಬಲ್ ಕೂಡ ಇರುತ್ತೆ. ವಾಟ್? ಲೆಟರ್, ನಂಬರ್ ಆ್ಯಂಡ್ ಸಿಂಬಲ್ಸ್. ಆ್ಯಂಡ್ ಬೇಸ್ಡ್ ಆನ್ ಕಂಡೀಷನ್ ಕೂಡ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ಕಂಡೀಷನ್ಸ್. ಸೊ ಇವತ್ತು ನಾವು ಈ ವಿಡಿಯೋಲಿ ಟೋಟಲ್ ಆಗಿ ಲೆಟರ್ ಟು ಲೆಟರ್ ನೋಡೋಣ. ಸೊ ಲೆಟರ್ ಟು ಲೆಟರಲ್ಲಿ ಯಾವ್ಯಾವ ಟೈಪ್ಸ್ ಕ್ವಶನ್ ಬರುತ್ತೆ ಅದನ್ನೆಲ್ಲ ನೋಡೋಣ. ಓಕೆ, ಇವಾಗ ಲೆಟರ್ ಟು ಲೆಟರ್ ನೋಡಬೇಕಾದ್ರೆ ಸೊ ಫಸ್ಟ್ ಅದರಲ್ಲಿ ಯಾವ್ಯಾವ ಟೈಪ್ ಬರ್ಬೋದು, ರೈಟ್? ಯಾವ್ಯಾವ ಟೈಪ್ ಬರ್ಬೋದು ಅಂತ ಫಸ್ಟ್ ಈಸ್ ವಾಟ್? ವಿತಿನ್ ಅ ವರ್ಡ್ ಅರೇಂಜ್ಮೆಂಟ್ ಆಗಿರುತ್ತೆ. ವಿತಿನ್ ಅ ವರ್ಡ್ ಮೀನ್ಸ್ ಕೋಡಿಂಗ್ ಡಿಕೋಡಿಂಗ್ ಅಂತಂದರೆ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದನ್ನು ಕೋಡನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಡಿಕೋಡ್ ಮಾಡಬೇಕು. ಅಂದರೆ ಯಾವ ಥರ ಅರೇಂಜ್ ಆಗಿದೆ, ಏನಾಗಿದೆ ಅಲ್ಲಿ ಚೇಂಜಸ್, ಅದೇ ಥರ ನೀವು ಅದು ಯಾವುದು ಬೇರೆ ವರ್ಡ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನೀವು ಆನ್ಸರ್ ಮಾಡಬೇಕು ಅದೇ ಸೇಮ್ ಪ್ಯಾಟರ್ನಲ್ಲಿ, ರೈಟ್? ವಿತಿನ್ ಅ ವರ್ಡ್ ಒಂದು ಅರೇಂಜ್ ಆಗಿರುತ್ತೆ. ಇನ್ನೊಂದು ವಾಟ್? ಬೇಸ್ಡ್ ಆನ್ ಆಲ್ಫಾಬೆಟ್ಸ್, ರೈಟ್? +1 +2 ಲೈಕ್ -1 -2 +3 -3 ಲೈಕ್ ದಿಸ್ ಚೇಂಜಸ್ ಆಗಿದ್ದಿರುತ್ತೆ, ರೈಟ್? ಇವಾಗ ನೋಡೋಣ ಯಾವ ಥರ ಚೇಂಜಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ರೈಟ್? ಫಾರ್ ಎಕ್ಸಾಂಪಲ್ ವಿತಿನ್ ಅ ವರ್ಡ್ ನೋಡೋಕೆ ಹೋಗಿದ್ರೆ ಆ್ಯಪಲ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಆ್ಯಪಲ್ ತಗೊಂಡೆ. ಸೊ ನಾನು ಇವಾಗ ಅರೇಂಜ್ ಮಾಡ್ತೀನಿ, ಇದನ್ನು ಕೋಡ್ ಕೊಡ್ತೀನಿ ಒಂದು, ರೈಟ್? PAPEL ಅಂತ ಒಂದು ಕೋಡ್ ಕೊಟ್ಟಿದ್ದೀನಿ. ವಿತಿನ್ ಅ ವರ್ಡ್ ಅರೇಂಜ್ ಆಗಿ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇವಾಗ ಆ್ಯಪಲಲ್ಲಿ ಏನು ಲೆಟರ್ಸ್ ಇದೆ ಅಲ್ಲ, ಕೋಡಲ್ಲಿ ಕೂಡ ಅದೇ ಲೆಟರ್ಸ್ ಇದೆನಾ? ಇಲ್ಲ, ಇದೇನಾ? ಕೋಡಲ್ಲಿ ಕೂಡ ಏನಿದೆ? ಅದೇ ಲೆಟರ್ಸ್ ಇದೆ. ಸೊ ಯಾವ ಥರ ಅರೇಂಜ್ ಆಗಿದೆ? ಫಸ್ಟ್ 2 ಲೆಟರ್ಸ್ ನೋಡಿದರೆ ಏನಾಗಿದೆ? ಕ್ರಿಸ್ಕ್ರಾಸ್ ಆಗಿ ಚೇಂಜ್ ಆಗಿದೆ. ಸೊ P ಆ್ಯಸ್ ಇಟ್ ಈಸ್ ಅದೇ ಪ್ಲೇಸಲ್ಲಿದೆ. ಸೊ L ಕೂಡ ಏನಾಗಿದೆ? ಇಲ್ಲಿ ಚೇಂಜ್ ಆಗಿದೆ. E ಕೂಡ ಏನಾಗಿದೆ? ಇಲ್ಲಿ ಕ್ರಿಸ್ಕ್ರಾಸ್ ಆಗಿ ಇವೆರಡು ಪೊಸಿಷನನ್ನು ಚೇಂಜ್ ಮಾಡ್ಕೊಂಡಿದೆ. ಬಟ್ ಓನ್ಲಿ P ಏನಿದೆ ಅದೇ ಪೊಸಿಷನ್ ಇಲ್ಲಿದೆ. ದಟ್ ಈಸ್ ವಾಟ್? ವಿತಿನ್ ಅ ವರ್ಡ್ ಅರೇಂಜ್ ಆಗಿರೋದಂತ ಹೇಳ್ತೀವಿ, ರೈಟ್? ಇನ್ನೊಂದು ಇವಾಗ +1 +2 ಆ ಥರ ಆಗಿದೆ. ಯಾವ ಬೇಸಿಸ್ ಮೇಲೆ ಆಗಿದ್ದಿರುತ್ತೆ? ದಟ್ ಈಸ್ ವಾಟ್? ಬೇಸ್ಡ್ ಆನ್ ಆಲ್ಫಾಬೆಟ್ಸ್ ಪ್ಲೇಸ್ ವ್ಯಾಲ್ಯೂ. ಸೊ ಫಸ್ಟ್ ಆಫ್ ಆಲ್ ಕೋಡಿಂಗ್ ಡಿಕೋಡಿಂಗ್ ಬರಬೇಕಾದ್ರೆ ನಿಮಗೆ ಆಲ್ಫಾಬೆಟ್ಸ್ ಪ್ಲೇಸ್ ವ್ಯಾಲ್ಯೂ ಬರಬೇಕು, ರೈಟ್? ವಿಲ್ ಸಿ ದ್ಯಾಟ್ ಯಾವ ಥರ ಆಲ್ಫಾಬೆಟ್ಸ್ ಪ್ಲೇಸ್ ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಆಲ್ಫಾಬೆಟ್ಸ್ ಪ್ಲೇಸ್ ವ್ಯಾಲ್ಯೂ ಬಂದಾಗ ಇವಾಗ ನಾವು ಬರ್ಕೊಳ್ಳೋಣ. ಇವಾಗ ಈಸಿ ಆಗುತ್ತೆ ನಿಮಗೆ ತಿಳ್ಕೊಳ್ಳೋಕೆ, ರೈಟ್? A
ಆಲ್ವೇಸ್ ಆಲ್ಫಾಬೆಟ್ಸಲ್ಲಿ ಎಷ್ಟಿರುತ್ತೆ ಟೋಟಲ್ 26 ಇದೆ. ಸೊ 13 ಈಸ್ ಅಪ್ ಸೈಡ್, ಇನ್ನು ಉಳಿದಿರೋ 13 ರಿವರ್ಸ್ ಆರ್ಡರಲ್ಲಿ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ಅಪೋಸಿಟ್ ಯಾವುದಿದೆ, ಸಿ ಅಪೋಸಿಟ್ ಆಫ್ ಕೆ ಯಾವುದಿದೆ ಡೈರೆಕ್ಟಾಗಿ ನಿಮ್ಗೆ ಏನು ಗೊತ್ತಾಗುತ್ತೆ, ದಟ್ ಈಸ್ ಅಪೋಸಿಟ್ ಆಫ್ ಕೆ ಈಸ್ ಪಿ ಅಂತ ಗೊತ್ತಾಗುತ್ತೆ. ರೈಟ್, ಇವಾಗ ಪ್ಲೇಸ್ ವ್ಯಾಲ್ಯೂ ಬಂದಾಗ ಆಲ್ವೇಸ್ ಏನಿರುತ್ತೆ, ಎ ಇಸ್ ವಾಟ್ 1 2 3 ರೈಟ್ ದಿಸ್. ಟ್ವೆಂಟಿ 23 and 24 25 26. ಇವಾಗ ನಿಮಗೆ ಝಡ್ ಆದ ತಕ್ಷಣ ಮತ್ತೆ ಇದನ್ನು ನೀವು ಏನು ಮಾಡ್ಬೋದು 27ಇಂದ ಸ್ಟಾರ್ಟ್ ಮಾಡ್ಬೋದು. ಇವಾಗ ಝಡ್ ಆದ ತಕ್ಷಣ ಯಾವ್ದು ಬರುತ್ತೆ ಅಂದರೆ, ಇವಾಗಂತೂ ಯಾವುದೂ ಇಲ್ಲ ರೈಟ್. ಝಡ್ ಆದ ತಕ್ಷಣ ಯಾವ್ದು ಲೆಟರ್ ಬರುತ್ತೆ, ಅಗೇನ್ ಈಸ್ ವಾಟ್ ಎ, ಲೈಕ್ ದಿಸ್. ಓಕೆ, ಸೊ ಯಾವಾಗಲೂ ಕೋಡಿಂಗ್ ಡಿಕೋಡಿಂಗಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಪ್ಲೇಸ್ ವ್ಯಾಲ್ಯೂಸ್ ಆಲ್ವೇಸ್ ನೆನ್ಪಿಟ್ಕೊಳ್ಬೇಕು. ರೈಟ್, ಪ್ಲೇಸ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಬೇಕು. ಹೇಗೆ ನೆನ್ಪಿಟ್ಕೋಬೋದು, ಇದನ್ನು ಒಂದು ಟ್ರಿಕ್ ಯೂಸ್ ಮಾಡಿ ಕೂಡ ನೆನ್ಪಿಟ್ಕೋಬೋದು ಈಸಿಯಾಗಿ. 1 ಎಲ್ಲ ಲೆಟರ್ಗೆ ನಾವು ಟ್ರಿಕ್ ಯೂಸ್ ಮಾಡೋಕ್ಕಾಗಲ್ಲ ರೈಟ್. 1 ಲೆಟರ್ಗೆ ನಾವು ಏನು ಮಾಡ್ಬೋದು, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಲೈಕ್ ದಟ್, ಫಾರ್ ಎಕ್ಸಾಂಪಲ್ T20 ವಾಟ್ T20 ಮ್ಯಾಚ್ ಅಂತ ನಾವು ನೆನ್ಪಿಟ್ಕೊಳ್ಬೋದು ರೈಟ್. ಸೊ T20 ಬಂತು ಅಂತಂದರೆ ನಿಮಗೆ ಟಿ ಮುಂದೆ ಯಾವುದಿದೆ, ಯು ಇದೆ, ಅದನ್ನು ಡೈರೆಕ್ಟಾಗಿ ಗೊತ್ತಾಗುತ್ತಾ, ಯು ಬಂದಂದರೆ 21 ರೈಟ್. ಟಿ ಹಿಂದೆ ಯಾವುದಿದೆ ಲೆಟರು, ಎಸ್ ಇದೆ, ದಟ್ ಈಸ್ 19. ಸೊ ಡೈರೆಕ್ಟಾಗಿ ಗೊತ್ತಾಗುತ್ತಾ, ಹೀಗೆ 1 ಲೆಟರ್ ನಾವು ನೆನ್ಪಿಟ್ಕೋಬೋದು ರೈಟ್. ಇವಾಗ G7 ಸಬ್ಮಿಟ್ ಅಂತ ಕೂಡ ನೆನ್ಪಿಟ್ಕೊಳ್ಬೋದು ಹೀಗೆ ರೈಟ್. ಇವಾಗ ಎಚ್ ನೋಡಿದರೆ ಸಿ ಎಚ್ ಇದೆ. ಸೊ ಇದರಿಂದ ಇವಾಗ ನಾವು ಎಚ್ ಏನಿದೆ ಪ್ಲೇಸ್ ವ್ಯಾಲ್ಯೂ 8 ಇದೆನಾ, ಇದರಿಂದ 8 ಫಾರ್ಮ್ ಮಾಡ್ಬೋದಾ ನಾವು. 2 ಲೈನಿಲ್ಲಿ ಹಾಕಿದರೆ 8 ಆಗುತ್ತಾ ಇದು. ಸೊ ಹೆಚ್ ಈಸ್ ವಾಟ್ 8. ಆ ಥರ ನೀವು ಪ್ಲೇಸ್ ವ್ಯಾಲ್ಯೂವನ್ನು ನೆನ್ಪಿಟ್ಕೋಬೋದು. ಸೊ ಆಲ್ವೇಸ್ ರಿಮೆಂಬರ್, ಕೋಡಿಂಗ್ ಡಿಕೋಡಿಂಗಲ್ಲಿ ಪ್ಲೇಸ್ ವ್ಯಾಲ್ಯೂ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬಂದರೆ ಮಾತ್ರ ನಿಮಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ ರೈಟ್. ಇಲ್ಲ ಅಂತಂದರೆ ನೀವು ಎಕ್ಸಾಮಲ್ಲಿ ಏನು ಮಾಡ್ಬೋದು, ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ ರೈಟ್. ಅದರಲ್ಲಿ ನೀವು ಏನು ಇಲ್ಲಿ ಪೇಪರಲ್ಲಿ ನೀವು ಇದನ್ನು ಒಂದು ಸೈಡಿಗೆ ಬರ್ಕೊಂಡಿಟ್ಕೋಬೋದು. ಆವಾಗ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಒಂದು ವೇಳೆ ನಿಮಗೆ ನೆನಪಿಲ್ಲ ಅಂತಂದರೆ ರೈಟ್. ಓಕೆ, ಸೊ ಇವಾಗಿದು ಪ್ಲೇಸ್ ವ್ಯಾಲ್ಯೂ ಆಯಿತು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಅಲ್ಲಿ +1 ಆಗುತ್ತೆ, +2 ಆಗುತ್ತೆ ರೈಟ್. ಹೇಗೆ ಆಗುತ್ತೆ ಅದು, ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಕ್ಸಾಂಪಲ್ ತಗೊಂಡೆ, ಸೇಮ್ ಅದೇ ಆ್ಯಪಲ್ ತಗೊಳ್ಳೋಣ, ಆರ್ ಎಲ್ಸ್ ಆರೆಂಜ್ ವಿಲ್ ಟೇಕ್. ಆರೆಂಜ್ ಇದೆ ರೈಟ್. ಆರೆಂಜ್ಗೆ ನಾನು ಇವಾಗ ಕೋಡ್ ಬರೀತೀನಿ ರೈಟ್. ಈ ಥರ ಬರೆದಿದೆ ಕೋಡ್ ಇಸ್ ವಾಟ್ PSBOHF ಅಂತ ಕೋಡ್ ಇದೆ ರೈಟ್. ಏನು ಚೇಂಜಸ್ ಆಗಿದೆ ಇಲ್ಲಿ, ಓ ಇದೆ, ಇಲ್ಲಿ ನೆಕ್ಸ್ಟ್ ಪಿ ಇದೆ. ಏನಾಗಿದೆ ಇಲ್ಲಿ, ನೆಕ್ಸ್ಟ್ ಲೆಟರ್ ವಾಟ್, ನೆಕ್ಸ್ಟ್ ಲೆಟರ್ ಆಗಿದೆ. ಓ ಆದ ತಕ್ಷಣ ಪಿ ಬರುತ್ತೆ, ಆರ್ ಆದ ತಕ್ಷಣ ಎಸ್ ಬಂದಿದೆ, ಎ ಆದ ತಕ್ಷಣ ಬಿ ಬಂದಿದೆ ರೈಟ್. ದಟ್ ಮೀನ್ಸ್ ದಟ್ ಈಸ್ ಅ ನೆಕ್ಸ್ಟ್ ಲೆಟರ್ ಕೊಟ್ಟಿದ್ದಾರೆ ರೈಟ್. ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಲೆಟರ್ ರೈಟ್. ಸೊ ಇದನ್ನು ನೀವು ಏನು ಮಾಡ್ಬೋದು, +1 ಕೂಡ ಅನ್ಕೋಬೋದು. ಇವಾಗ ಏನಿದೆ, ಓ ಈಸ್ ವಾಟ್ 15, ಆರ್ ಈಸ್ ಪಿ ಈಸ್ ವಾಟ್ 16. ಸೊ ಇಲ್ಲೇನಾಗಿದೆ, 15 to 16 +1 ಆಗಿದೆ. ಏನಾಗಿದೆ, +1 ಆಗಿ ಚೇಂಜಸ್ ಆಗಿದೆ ರೈಟ್. ಸೊ R to S ನೋಡಿ, ಆವಾಗ ಕೂಡ ಏನಾಗಿದೆ, +1 ಆಗಿದೆ. ಈ ಥರ ಕೋಡಿಂಗ್ ಡಿಕೋಡಿಂಗಲ್ಲಿ ಏನು ಕೊಟ್ಟಿರ್ತಾರೆ, +1 -1 ಕೂಡ ಮಾಡಿರ್ಬೋದು, +2 ರೈಟ್, -2 +3 -3 ಲೈಕ್ ದಿಸ್ ಚೇಂಜಸನ್ನು ಮಾಡಿರ್ತಾರೆ. ಅದನ್ನು ನಾವು ಹುಡುಕಿ ಅದನ್ನು ಡಿಕೋಡ್ ಮಾಡಬೇಕು. ದಟ್ ಈಸ್ ವಾಟ್ ಕೋಡಿಂಗ್ ಡಿಕೋಡಿಂಗ್. ಓಕೆ, ನಾವು ಇವಾಗ ನಾನು 1 by 1 ಕ್ವಶನ್ಸನ್ನು ನೋಡೋಣ. ಅದರಿಂದ ನಿಮ್ಗೇನಾಗುತ್ತೆ, ಡೀಪಾಗಿ ಅರ್ಥ ಆಗುತ್ತೆ ರೈಟ್. ಓಕೆ, ಯಾವ ಥರ ಕ್ವಶನ್ಸ್ ಬಂದಿರುತ್ತೆ, ಆಪ್ಷನ್ಸ್ ಎಷ್ಟು ಕೊಟ್ಟಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇವಾಗ ನೋಡಬೇಕಾದ್ರೆ ಓಕೆ, ಫಸ್ಟ್ ಕ್ವಶನ್ ಏನಿದೆ, ಸೊ ವಿಲ್ ಗೋ ಟು ದ ಕ್ವಶನ್. ಫಸ್ಟ್ ಕ್ವಶನ್ ಏನಿದೆ, ಸಿಮ್ಲಾ ಈಸ್ ಕೋಡೆಡ್ ಆಸ್ RGHLKZ ಅಂತ ಕೊಟ್ಟಿದ್ದಾರೆ. ಸೊ ಹೌ ವಿಲ್ ಬಿ ಪಟ್ನಾ ಬಿ ಕೋಡೆಡ್ ಅಂತ ನಮಗೆ ಬೇಕು ರೈಟ್. ಹೌ ವಿಲ್ ಬಿ ಪಟ್ನಾ ಬಿ ಕೋಡೆಡ್ ರೈಟ್. ಸೊ ಇವಾಗ ಶಿಮ್ಲಾ ಬರ್ಕೊಳ್ಳಿ, ಯಾವಾಗಲೂ ಏನು ಮಾಡಿ ಶಿಮ್ಲಾ ರೈಟ್.
ಏನು ಕೋಡ್ ಕೊಟ್ಟಿದ್ದಾರೆ, ಸಿ ಒಂದು ವಿತಿನ್ ಅ ವರ್ಡ್ ಅರೇಂಜ್ ಆಗಿರೋದು. ಬಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆನಾ, ಶಿಮ್ಲಾಲ್ಲಿ ಏನಿದೆ SHIMLA ಅಂತ ಇದೆ, ರೈಟ್. ಕೋಡಲ್ಲಿ RGHLKZ ಅಂತ ಇದೆ. ಅದೇ ಲೆಟರ್ಸನ್ನು ಇಲ್ಲಿ ಕೋಡಲ್ಲಿ ಇದೆನಾ, ಇಲ್ಲ. ದಟ್ ಮೀನ್ಸ್ ಇದು ವಿತಿನ್ ಅ ವರ್ಡ್ ಅರೇಂಜ್ ಆಗಿಲ್ಲ ಅಂತ ಅರ್ಥ, ರೈಟ್. ಸೊ ಇವಾಗ ಶಿಮ್ಲಾವನ್ನು ಸೇಮ್ ಏನು ಕೋಡ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. RGHLKZ ಅಂತ ಇದೆ, ರೈಟ್. ಸೊ ಏನು ಚೇಂಜಸ್ ಏನಾಗಿದೆ ನೋಡಿ, ಎಸ್ ಇದೆ. ವಾಟ್ ಈಸ್ ಅ ಎಸ್ ನಂಬರ್? ಎಸ್ ಪ್ಲೇಸ್ ವ್ಯಾಲ್ಯೂ 19 ಇದೆ. ಆರ್ ಪ್ಲೇಸ್ ವ್ಯಾಲ್ಯೂ ವಿಲ್ ಬಿ 18 ಮೀನ್ಸ್ -1 ಆಗಿದೆ, -1 ಆಗಿದೆ. ಆರ್ ಎಲ್ಸ್ ನೀವೇನು ಅನ್ಬೋದು, ಬಿಫೋರ್ ಲೆಟರ್ H before letter will be a G, I before letter will be a H, M before letter will be a L, K L, L M, Z ಆದ ತಕ್ಷಣ ಏನು ಬರುತ್ತೆ, ಎ ಬರುತ್ತೆ. ಲೈಕ್ ದಿಸ್ ಇಲ್ಲಿ ಚೇಂಜ್ ಮಾಡಿದ್ದಾರೆ. ಸೊ ನಮ್ಗೇನು ಬೇಕು ಇವಾಗ, ಪಟ್ನಾಗೆ ಕೋಡ್ ಬೇಕು. ಸೇಮ್ ಫಾರ್ ವಾಟ್, ಪಟ್ನಾ ವಿ ವಾಂಟ್. ಸೊ ಪಟ್ನಾ ಕೂಡ ಏನು ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಕಡೆ ಏನು ಮಾಡ್ತಾ ಇದ್ದಾರೆ, -1 ಆಗ್ತಾ ಇದೆ, ರೈಟ್. ಸೊ ಪಿಗೆ -1 ಮಾಡಿದರೆ, ರೈಟ್. ಸೊ ಪಿಗೆ -1 ಮಾಡಿದರೆ, ಸೊ ಇವಾಗ ನೀವು ನೋಡ್ಬೋದು ಇಲ್ಲಿ, ರೈಟ್. ಓಕೆ, ಒನ್ಸ್ ಅಗೇನ್ ವಿ ವಿಲ್ ಸಿ. ಶಿಮ್ಲಾ ಇದೆ, ಶಿಮ್ಲಾ ಈಸ್ ಕೋಡೆಡ್ ಆಸ್ ವಾಟ್, RGHLKZ ಅಂತ. ಸೊ ಎಲ್ಲ ಏನು ಮಾಡಿದ್ದಾರೆ ಇಲ್ಲಿ, -1 ಆ್ಯಂಡ್ ಹಿಯರ್ ಆಲ್ಸೋ -1. ಇನ್ ದ ಸೇಮ್ ವೇ ವಿಲ್ ಫೈಂಡ್ ಫಾರ್ ವಾಟ್, ಪಟ್ನಾ. ಸೊ ಪಟ್ನಾ ನೋಡಬೇಕಾದ್ರೆ ಏನಿದೆ ಇವಾಗ ಇಲ್ಲಿ, -1 ಮಾಡಿ. ಸೊ -1 ಅಂತಂದರೆ ಪಿ ವಿಲ್ ಬಿ ಅ ವಾಟ್, ಇವಾಗ ಆರ್ ಏನಿದೆ 18 ಇದೆ, ರೈಟ್. PQR ಅಂತ ಬರುತ್ತೆ. Q is what, 17. ಸೊ ಅವಾಗ ಏನಾಗುತ್ತೆ, P will be a what, 16. What is a 15? ವಾಟ್, ಪಿ ಹಿಂದೆ ಯಾವುದಿರುತ್ತೆ, ಓ, ರೈಟ್. ಸೊ ಓ ಇಂದ ಸ್ಟಾರ್ಟ್ ಆಗಬೇಕು, ನಮ್ದು ಏನಾಗಬೇಕು, ಓ ಇಂದ ಸ್ಟಾರ್ಟ್ ಆಗಬೇಕಾ. ಇವಾಗ ಆಪ್ಷನ್ಸಲ್ಲಿ ನೋಡಿ, ಆಪ್ಷನ್ಸಲ್ಲಿ ಎಲ್ಲ ಓ ಇಂದನೇ ಸ್ಟಾರ್ಟ್ ಆಗಿದೆ. ಸೊ ಎ ಬಿಫೋರ್ ಲೆಟರ್ ವಿಲ್ ಬಿ ಅ ಝೆಡ್. ಸೊ ನೆಕ್ಸ್ಟ್ ಏನು ಬರುತ್ತೆ, ಲೆಟರ್ ಝೆಡ್ ಬರುತ್ತೆ. ಎಲ್ಲ ಆಪ್ಷನ್ಸಲ್ಲಿ ನೋಡಿದರೆ ಏನಿದೆ, ಓ ಝೆಡ್ ಅಂತ ಇದೆ, ರೈಟ್. ಸೊ ಟಿ ಹಿಂದೆ ಯಾವುದಿರುತ್ತೆ, ಎಸ್ ಇರುತ್ತೆ. ಓ ಝೆಡ್ ಎಸ್ ಕೂಡ ಎಲ್ಲ ಕಡೆ ಇದೆ. ಸೊ ನಿಮಗೆ ನೋಡಿ ಇಲ್ಲಿ ಎನ್ ಹಿಂದೆ ಯಾವುದಿರುತ್ತೆ, ಎಮ್, ಆ್ಯಂಡ್ ಎ ಹಿಂದೆ ಇರೋದು ಲೆಟರ್ ಝೆಡ್. OZS MZ. ಯಾವುದು ಆಪ್ಷನಲ್ಲಿದೆ ಇದು, ಎ ಆಪ್ಷನಲ್ಲಿ ಇದೆ. ಸೊ ಅವರ್ ಆಪ್ಷನ್ ವಿಲ್ ಬಿ ಎ ಆಪ್ಷನ್. ಓಕೆ, ಸೊ ಈ ಥರ ಕ್ವಶನನ್ನು ಚೇಂಜಸ್ ಮಾಡಿ ಕೊಟ್ಟಿರ್ತಾರೆ. ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ ಗಾರ್ಡನ್ ಇದೆ. ವಾಟ್, ಗಾರ್ಡನ್ ಈಸ್ ಕೋಡೆಡ್ ಆಸ್ HBSEFO ಅಂತ ಕೊಟ್ಟಿದ್ದಾರೆ. ಸೊ ಹೌ ಈಸ್ ಆರೆಂಜ್ ಈಸ್ ಕೋಡೆಡ್. ಸಿ ಗಾರ್ಡನಲ್ಲಿ ಏನು ಲೆಟರ್ಸ್ ಇದೆನೋ ಇದರಲ್ಲೂ ಸೇಮ್ ಲೆಟರ್ಸ್ ಇದೆನಾ, ನೋ. ದಟ್ ಮೀನ್ಸ್ ಇದು ಕೂಡ ಏನಾಗಿದೆ, ಅಲ್ಲಿ ಏನಾದರೂ +1 ಆಗಿದೆ. ಆರ್ ಎಲ್ಸ್ ಅಪೋಸಿಟ್ ಕೂಡ ನೀವು ನೋಡ್ಕೊಳ್ಬೋದು. ಇನ್ನೊಂದು ಎ ಅಪೋಸಿಟ್ ಯಾವುದಿರುತ್ತೆ, ಝೆಡ್ ಇರುತ್ತೆ, ರೈಟ್, ಲೈಕ್ ದಟ್. ಸಿ ಗಾರ್ಡನ್ ಈಸ್ ಕೋಡೆಡ್ ಆಸ್, ಗಾರ್ಡನ್ ಕೋಡ್ ಏನು ಕೊಟ್ಟಿದ್ದಾರೆ, HBSEFO, ರೈಟ್. ಇನ್ ದ ಸೇಮ್ ವೇ ವಿ ವಾಂಟ್ ಫಾರ್ ವಾಟ್, ಆರೆಂಜ್ಗೆ ನಮಗೆ ಕೋಡ್ ಬೇಕು. ಸೊ ಜಿ ಆದ ತಕ್ಷಣ ಏನು ಬರುತ್ತೆ, H ಬರುತ್ತೆ. ದಟ್ ಮೀನ್ಸ್ ಇಲ್ಲಿ ಏನು ಮಾಡಿದ್ದಾರೆ, +1 ಎಲ್ಲ ಕಡೆ ಏನು ಮಾಡಿದ್ದಾರೆ, +1. ಸೊ ಹಿಯರ್ ಆಲ್ಸೋ ವಿ ವಿಲ್ ಡೂ ದ +1. ಓ ಆದ ತಕ್ಷಣ ಏನು ಬರುತ್ತೆ, P. ಆರ್ ಆದ ತಕ್ಷಣ ಎಸ್, AB, PSB ಯಾವ್ದು ಆಪ್ಷನಲ್ಲಿ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಎ ಮತ್ತು ಸಿ ಆಪ್ಷನಲ್ಲಿ ಇದೆ, ರೈಟ್. ಇಲ್ಲಿ ಏನು ಚೇಂಜಸ್ ಇದೆ ನೋಡ್ಕೊಳ್ಳಿ. ಎನ್ ಆದ ತಕ್ಷಣ ಏನು ಬರುತ್ತೆ, NO. ಫಸ್ಟ್ ಆಪ್ಷನಲ್ಲೂ ಇದೆ, ಥರ್ಡ್ ಆಪ್ಷನಲ್ಲೂ NOO ಇದೆ, ರೈಟ್. GHE ಆ್ಯಂಡ್ F ಯಾವ್ದು ಆಪ್ಷನಲ್ಲಿ ಇದೆ ಇದು, ದಟ್ ವಿಲ್ ಬಿ ಅ ವಾಟ್, ಆಪ್ಷನ್ ಸಿ. ಓಕೆ, ಈ ಥರ ಅರೇಂಜ್ ಆಗಿರುತ್ತೆ. ಸೊ ಇದೇ ಥರ ಅಲ್ಲ, ಇನ್ನೂ ಬಹಳಷ್ಟು ಚೇಂಜಸ್ ಆಗಿ ಕೊಟ್ಟಿರ್ತಾರೆ. ದಿಸ್ ವಿಲ್ ಬಿ ಅ ಬೇಸಿಕ್, ಅರ್ಥ ಆಗಬೇಕಂತ ಬೇಸಿಕ್ ಇದೆ, ರೈಟ್. ಸೊ ನೆಕ್ಸ್ಟ್ ವಿಲ್ ಬಿ
ನೆಕ್ಸ್ಟ್ ಹೋಗಬೇಕಾದ್ರೆ ಇವಾಗ ಡೆಲ್ಲಿ ಇದೆ. ಡೆಲ್ಲಿ ಈಸ್ ರಿಟನ್ ಆಸ್ EDMGJ ಅಂತ ಇದೆ, ರೈಟ್. ಡೆಲ್ಲಿಗೆ ಏನು ಮಾಡಿದ್ದಾರೆ? ಡೆಲ್ಲಿ ಈಸ್ ರಿಟನ್ ಆಸ್ EDMGJ ಅಂತ ಇದೆ, ರೈಟ್. EDMGJ. ಸಿ, ಡೆಲ್ಲಿಯಲ್ಲಿ ಏನು ಲೆಟರ್ಸ್ ಇದೆ ಅದು ಕೋಡಲ್ಲಿದೆನಾ? ನೋ. ಇಲ್ಲೂ ಕೂಡ ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ? DE, ED, ರೈಟ್. LM, HG, IJ ಏನೋ ಚೇಂಜಸ್ ಆಗ್ತಾ ಇದೆ. ಸೊ ಡಿ ಆದ ತಕ್ಷಣ ಇ ಬರುತ್ತೆ, ಅಂದರೆ +1 ಆಗ್ತಿದೆ, ರೈಟ್. +1 ಆಗ್ತಾ ಇದೆ. ಬಟ್ ಇ ಆದ ತಕ್ಷಣ ಡಿ ಬರುತ್ತಾ? ಇಲ್ಲ. ದಟ್ ಮೀನ್ಸ್ ಏನಾಗಿದೆ ಇಲ್ಲಿ? -1. ನೀವೇನು ಮಾಡ್ಬೋದು ಇಲ್ಲಿ? ಪ್ಲೇಸ್ ವ್ಯಾಲ್ಯೂ ಇಟ್ಕೊಂಡು ಕೂಡ ನೀವು ಮಾಡ್ಬೋದು. ಇವಾಗ ಡಿ ಏನಿದೆ? 4 ಇದೆ. ಈಸ್ ವಾಟ್? 5. ನೆಕ್ಸ್ಟ್ ಈಸ್ 5, ಡಿ ಈಸ್ 4. ಇವಾಗ ಎಲ್ ಎಷ್ಟಿದೆ? 12. ದಿಸ್ ಈಸ್ 13. ಇವಾಗ ಹೆಚ್ ಈಸ್ ವಾಟ್? 8. ಜಿ ಈಸ್ 7. ಐ ನೋಡಬೇಕಾದ್ರೆ 9. ದಿಸ್ ಈಸ್ 10, ರೈಟ್. ಇಲ್ಲಿ ನೋಡಿ, ಇವಾಗ 4 to 5 ಮೀನ್ಸ್ +1 ಆಗಿದೆ. 5 to 4 -1. 12 to 13 ಅಗೇನ್ +1, ರೈಟ್. ಹೆಚ್ ಟು ಜಿ ಅಗೇನ್ -1 +1. ಅಂದರೆ ಇದರಲ್ಲಿ +1 -1 ಕಂಟಿನ್ಯೂಸ್ ಆಗಿ ಏನು ಚೇಂಜ್ ಆಗ್ತದೆ? ಒಂದು ಸಲ +1, ಇನ್ನೊಂದು ಸಲ -1. ಸೊ ಇದೇ ಸೇಮ್ ವೇಯಲ್ಲಿ ನಮ್ಗೆ ಏನು ಬೇಕು? ನೇಪಾಲ್ಗೆ ಕೋಡ್ ಬೇಕು, ರೈಟ್, ಫಾರ್ ನೇಪಾಲ್. ಸೊ ಇವಾಗ ನೇಪಾಲ್ಗೆ ನೋಡಬೇಕಾದ್ರೆ ಏನಿದೆ ಇಲ್ಲಿ? ಫಸ್ಟ್ ಏನು ಮಾಡಬೇಕು? ಫಸ್ಟ್ ಎಲ್ಲಿಂದ ತಗೊಂಡಿದ್ದಾರೆ ಸಿರೀಸ್? +1 ಆ್ಯಂಡ್ -1. ಸೊ ಹಿಯರ್ ಆಲ್ಸೋ ವಿಲ್ ಡೂ +1. ಎನ್ ಆದ ತಕ್ಷಣ O. E -1 ಮೀನ್ಸ್ ಡಿ ಬರುತ್ತೆ, ರೈಟ್. ನೆಕ್ಸ್ಟ್ +1. ಪಿ ಆದ ತಕ್ಷಣ Q. ಎ -1 ಹಿಂದೆ ಲೆಟರ್ ಯಾವ್ದು ಬರುತ್ತೆ? ಎ ಹಿಂದೆ, ದಟ್ ವಿಲ್ ಬಿ ಅ Z. ಎಲ್ ಆದ ತಕ್ಷಣ L M, ರೈಟ್. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಯಾವ್ದು ಆಪ್ಷನಲ್ಲಿದೆ? ಅದು ODQZM ಅಂತ. ಯಾವ್ದು ಆಪ್ಷನಲ್ಲಿದೆ? ದ್ಯಾಟ್ ವಿಲ್ ಬಿ ಯುವರ್ ಬಿ ಆಪ್ಷನ್. ಅರ್ಥ ಆಗಿದೆನಾ? ರೈಟ್. ಸೊ ಇದೇ ಥರ ನಾವು ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ವಿಲ್ ಬಿ ವಾಟ್? ಬ್ರಿಡ್ಜ್ ಈಸ್ ಕೋಡೆಡ್ ಆಸ್ TRC-VQ ಅಂತ ಕೊಟ್ಟಿದ್ದಾರೆ. ಬ್ರಿಡ್ಜ್ ಈಸ್ ಕೋಡೆಡ್ ಆಸ್ TRC-VQ. TIRCVQ ಅಂತ ಇದೆ, ರೈಟ್. TIRCVQ ಅಂತ. ಇಲ್ಲೂ ಕೂಡ ಸೇಮ್ ಲೆಟರ್ಸ್ ಇಲ್ಲ. ಇವಾಗ ಬಿ ಟು ಟಿ ನೋಡಬೇಕಾದ್ರೆ ಜಾಸ್ತಿ ಗ್ಯಾಪ್ ಇದೆ, ರೈಟ್. ಬಿ ಈಸ್ 2, ಟಿ ಈಸ್ ವಾಟ್? 20. B2 ಇದೆ, ಟಿ 20 ಇದೆ, ರೈಟ್. ಎಷ್ಟು ಗ್ಯಾಪ್ ಆಗುತ್ತೆ? ಟೋಟಲ್ 18 ಗ್ಯಾಪ್ ಆಗುತ್ತೆ, ರೈಟ್. ಸೊ ಇಲ್ಲಿ ಬೇರೆ ಏನೋ ಆಪ್ರೇಷನನ್ನು ಮಾಡಿದ್ದಾರೆ ಅಂತ ಅರ್ಥ, ರೈಟ್. ಸೊ ವಿ ವಿಲ್ ಸಿ ಯಾವ ಥರ ಇಲ್ಲಿ ಮಾಡಿದ್ದಾರೆ. ಸೊ ಬಿ ಟು ಟಿ ಹೇಗೆ ಚೇಂಜಸ್ ಆಗಿದೆ, ಆ್ಯಂಡ್ ER to I. ಇಲ್ಲಿ ಅಪೋಸಿಟ್ ಇದೆನಾ ಅದನ್ನು ಚೆಕ್ ಮಾಡಿ. ಸೊ ಇವಾಗ R to I ನೋಡಿದರೆ ದಟ್ ವಿಲ್ ಬಿ ಅಪೋಸಿಟ್ ಇದೆ. ಬಟ್ ಇವಾಗ E to ನೋಡಿದರೆ ಇವಾಗ ಅಪೋಸಿಟ್ ಲೆಟರ್ಸ್ ಬರ್ಕೊಳ್ಳಿ. ಇಲ್ಲಿ ಅಪೋಸಿಟ್ ಲೆಟರ್ಸ್ ಇಲ್ಲಿ ಬರ್ಕೊಳ್ಳೋಣ ಒಂದ್ಸಲ. ಸಿ, ಇವಾಗ ಬಿ ಇಂದ ಅಪೋಸಿಟ್ ಟಿ ಇದೆನಾ? ನೋ, ರೈಟ್. ದಟ್ ಮೀನ್ಸ್ ದಿಸ್ ಈಸ್ ಅನದರ್ ಒನ್ ಡಿಫ್ರೆಂಟ್ ಕ್ವಶನ್. ಇಲ್ಲಿವರೆಗೆ ಪ್ಲಸ್ ಮೈನಸ್ ನೋಡಿದ್ದೀರಾ, ಬಟ್ ಇಸ್ ಈಸ್ ವಾಟ್? ಡಿಫ್ರೆಂಟ್ ಕ್ವಶನ್. ಹೇಗೆ ಅಂತಂದರೆ ಇವಾಗ ನಿಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಹೌ ವಿಲ್ ಬರ್ಡ್ ಬಿ ಕೋಡೆಡ್? ಇವಾಗ ಬರ್ಡ್ ಇದೆ, ಬರ್ಡ್ BRIDGE ಅಂತ ಇದೆನಾ? ಇದರಲ್ಲಿ ಬರ್ಡ್ ಅಂತ ಬರುತ್ತಾ? ಸಿ, ಬಿ ಆರ್ ಇದೆ, ಬಿನೂ ಇದೆ, ಲೆಟರ್ ಆರು ಇದೆ, ಐಯು ಇದೆ, ಡಿ ಕೂಡ ಇದೆ. ಇದನ್ನು ನೀವು ಏನು ಮಾಡ್ತೀರಾ? ಇದರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಆಲ್ವೇಸ್ ನಮಗೆ ನೆನಪಿರೋದು ಯಾವುದು? ವಿತಿನ್ ಅ ವರ್ಡ್ ಒಂದು ಅರೇಂಜ್ ಆಗೋದು, ಏಟ್ ವಾಟ್ ಪ್ಲಸ್ ಆರ್ ಮೈನಸ್ ಆಗಿರುತ್ತೆ ಅಂತ. ಬಟ್ ದಿಸ್ ವಿಲ್ ಬಿ ರಿಪೀಟೆಡ್ ಕ್ವಶನ್ ಆಗಿ ಕೇಳಿರ್ತಾರೆ ನಿಮಗೆ, ರೈಟ್. ಹೇಗೆ ಅಂತಂದರೆ ಇವಾಗ BRID ಅಂತ ಇದೆ, ಸೇಮ್ ಅದೇ ಲೆಟರ್ಗೆ ಅದೇ ಲೆಟರ್ ಆಗಿ ನಿಮಗೆ ಕೋಡನ್ನು ಕೊಟ್ಟಿರ್ತಾರೆ. ಸೊ ಬಿ ಈಸ್ ವಾಟ್? ಏನು ಕೋಡ್ ಮಾಡಿದ್ದಾರೆ ಬಿಗೆ? ಬಿ ಈಸ್ ವಾಟ್? ಟಿ ಅಂತ.
ನಮ್ಗೆ ಕೇಳಿರೋದೇನು BIRD. ವಾಟ್ ನಮ್ಗೆ ಕೇಳಿರೋದು ಕ್ವಶನು BIRD. ಸೊ ಬಿ ಈಸ್ ಏನು ಕೋಡ್ ಮಾಡಿದ್ದಾರೆ ಟಿ. ಸೊ ಐಗೆ ಏನಿದೆ ಆರ್, ಆರಿಗೆ ಏನಿದೆ ಐ, ಸೊ ಡಿಗೆ ಏನಿದೆ ಸಿ. TRIC. ಸೊ ಇದರಲ್ಲಿ ಪ್ಲಸ್ ಮೈನಸ್ ಕೂಡ ಆಗಿಲ್ಲ, ಏನಾಗಿಲ್ಲ, ಇಲ್ಲಿ ವಿತಿನ್ ಅ ವರ್ಡ್ ಕೂಡ ಅರೇಂಜ್ ಆಗಿಲ್ಲ. ಸೊ ದಟ್ ಈಸ್ ವಾಟ್ TRIC. ದಟ್ ಈಸ್ ಆಪ್ಷನ್ ಎ. ರೈಟ್, ದಿಸ್ ಈಸ್ ಅ ವೆರಿ ರಿಪೀಟೆಡ್ ಕ್ವಶನ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ರೈಟ್, ಹೇಗೆ ಹುಡುಕಬೇಕು ಅಂತ. ಸೊ ಅದೇ ವರ್ಡಲ್ಲಿ ನಿಮ್ಗೆ ಏನಿರುತ್ತೆ, ಆನ್ಸರ್ ಇರುತ್ತೆ. ಓಕೆ, ಏನಿದೆ, ಮುಂಬೈ ಈಸ್ ಕೋಡೆಡ್ ಆಸ್ IABMUM ಅಂತ ಕೊಟ್ಟಿದ್ದಾರೆ. ವಾಟ್ ಮುಂಬೈ ಈಸ್ ಕೋಡೆಡ್ ಆಸ್ IA, ರೈಟ್, ಮುಂಬೈ. ಸಿ, ಮುಂಬೈ ಇದೆ, ರೈಟ್, IABMUM ಅಂತ ಇದೆ, ರೈಟ್. ಇದರಲ್ಲಿ ನೋಡಿ ವಿತಿನ್ ಅ ವರ್ಡ್ ಕೂಡ ಅದೇನಾಗಿದೆ, ಅರೇಂಜ್ ಆಗಿದೆ, ರೈಟ್. ವಿತಿನ್ ಅ ವರ್ಡೇ ಅರೇಂಜ್ ಆಗಿದೆ. MUM ಇಲ್ಲೂ ಇದೆ, ಇಲ್ಲೂ ಇದೆ, ಆ್ಯಸ್ ಇಟ್ ಈಸ್, ರೈಟ್. IAB ಇದೆ, ರೈಟ್. ಹೇಗಾಗಿದೆ ಇದು ಚೇಂಜಸ್? ಫಸ್ಟ್ 3 ಲೆಟರ್ಸ್ ಇಲ್ಲಿ ಬಂದಿದೆನಾ, ರೈಟ್. ಆರ್ ಎಲ್ಸ್ ರಿವರ್ಸ್ ನೋಡಿ, ಗೋ ರಿವರ್ಸ್, IABMUM. ಸೊ ಏನಾಗಿದೆ, ಇಲ್ಲಿ ರಿವರ್ಸ್ ತಗೊಂಡಿದ್ದಾರೆ, IABMUM. ಇದೇ ಥರ ಗುಜರಾತಿಗೆ ನೋಡಿ, ಗುಜರಾತ್ ರಿವರ್ಸ್ ನೋಡಬೇಕಾದ್ರೆ ಏನು ಬರುತ್ತೆ, ಫಸ್ಟು ಟಿ, ರೈಟ್, TARA. ಸೊ ಸಿ ಆಪ್ಷನಲ್ಲಿ ನೋಡಿ, TARA ಅಂತ ಇದೆ. ನೆಕ್ಸ್ಟ್ ಏನು ಬರುತ್ತೆ, JUG, TARAJUG. ಎಲ್ಲಿದೆ ಆಪ್ಷನ್? ದಟ್ ವಿಲ್ ಬಿ ಅ ಆಪ್ಷನ್ ಸಿ, ರೈಟ್. ಇವಾಗ ರೈಟ್, ಇನ್ನೊಂದು ಕ್ವಶನನ್ನು ನೋಡೋಣ. ಇವಾಗ ಯಾವ್ಯಾವ ಟೈಪ್ ಆಯಿತು, ಒಂದು ವಿತಿನ್ ಅ ವರ್ಡ್ ಕೂಡ ಅರೇಂಜ್ ಆಯಿತು, ರೈಟ್. ಅದೇ ವರ್ಡಲ್ಲಿ ಕೂಡಿತ್ತು, ಅದನ್ನು ಹುಡ್ಕೋದಾಯಿತು, ರೈಟ್. +1 -1 ಕೂಡ ಆಯಿತು, ರೈಟ್. ವಿಲ್ ಸಿ ದ ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡಬೇಕಾದ್ರೆ, ಇಫ್ ಇನ್ ಅ ಸರ್ಟೇನ್ ಲ್ಯಾಂಗ್ವೇಜ್ ಮ್ಯಾನ್ಯೂರ್ ಈಸ್ ಕೋಡೆಡ್ ಆಸ್ EMRNU ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು ನೋಡಿದರೆ ಹೆಂಗೆ ಕಾಣಿಸ್ತಾ ಇದೆ? ಇದನ್ನು ನೋಡಿದರೆ ವಿಥಿನ್ ಅ ವರ್ಡೇ ಅರೇಂಜ್ ಆಗಿದೆ, ರೈಟ್. ಅಲ್ಲೇನಿದೆ ಲೆಟರ್ಸ್ ಸೇಮ್ ಅದರಲ್ಲೇ ನಾ ನೋಡಿ, EMRNU ಅಂತ ಇದೆ. ಸೊ ಇಲ್ಲಿ ರಿವರ್ಸ್ ಆಗಿ ಅರೇಂಜ್ ಆಗಿದೆನಾ? ನೋ. ಫಸ್ಟ್ 2 ಲೆಟರ್ಸ್ ಚೇಂಜ್ ಆಗಿದೆನಾ? ಇಲ್ಲ. ಹೇಗೆ ಚೇಂಜ್ ಆಗಿದೆ ನೋಡ್ಕೊಳ್ಳಿ. ಸೊ MAN ಇದೆ, M ಇಲ್ಲಿದೆ, A ಇಲ್ಲಿದೆ, ಇಲ್ಲಿ N ಇದೆ. ಸೊ ಬೇರೆ ಏನೋ ಚೇಂಜಸ್ ಆಗ್ತಾ ಇದೆ, ರೈಟ್. ಇದನ್ನು ನಂಬರಿಂಗ್ ಕೊಟ್ಕೊಳ್ಳೋಣ, ಆವಾಗ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. 1 2 3 4 5 6. ಸೊ ಲಾಸ್ಟಲ್ಲಿ ಇರೋದೇನು ಬಂದಿದೆ, ಫಸ್ಟಲ್ಲಿ ಬಂದಿದೆ. ನೆಕ್ಸ್ಟ್ ಅಗೇನ್ 1, ಅಗೇನ್ ಆದ ತಕ್ಷಣ 5th ಲೆಟರ್ ಬಂದಿದೆ. ನೆಕ್ಸ್ಟ್ 3rd ಲೆಟರ್ ಬಂದಿದೆ, ಅಗೇನ್ 4th ಲೆಟರ್, 2nd ಲೆಟರ್. ಈ ಥರ ಚೇಂಜಸ್ ಆಗಿದೆ. ಯಾವುದೇ ಅಪೋಸಿಟ್ ಆಗಿ ರಿವರ್ಸ್ ಆಗಿ ಚೇಂಜಸ್ ಆಗಿಲ್ಲ. ಸೊ ಇನ್ ದ ಸೇಮ್ ವೇ ವಿಲ್ ಕೋಡ್ ಫಾರ್ ವಾಟ್, ಲೈವ್ಲಿ. ಲೈವ್ಲಿಗೂ ಕೂಡ ಏನು ಮಾಡೋಣ, ಸೇಮ್ ಆಗಿ ಕೋಡ್ ಮಾಡೋಣ. ಸೊ ಇಲ್ಲೂ ನಂಬರ್ ಕೊಟ್ಕೊಳ್ಳಿ, ಏನಾಗುತ್ತೆ, 1 2 3 4 5 6. ಸೊ ಫಸ್ಟ್ ಏನು ಬಂದಿದೆ, 6th ಲೆಟರ್, ದಟ್ ಈಸ್ Y. ಅಗೇನ್ ವಾಟ್, L, YL ಆ್ಯಂಡ್ L, ರೈಟ್. YLL ಆಪ್ಷನಲ್ಲಿ ಎಲ್ಲಿದೆ, 2 ಕಡೆ ಇದೆ. ಲಾಸ್ಟ್ 3 ಹುಡ್ಕೊಂಡಿದ್ರೆ ನಮ್ಗೆ ಏನು ಸಿಗುತ್ತೆ, ಆಪ್ಷನ್ ಸಿಗುತ್ತೆ, ರೈಟ್. ಸೊ YLL. ಸೊ ಇವಾಗ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಯಾವ್ದು ಬಂದಿದೆ, 2nd ಪ್ಲೇಸ್ ಲೆಟರ್ ಬಂದಿದೆ. ವಾಟ್ ಈಸ್ ದ 2nd ಪ್ಲೇಸ್ ಲೆಟರ್, I, ರೈಟ್. ILL ಇದೆ. ಇವಾಗ YLL ಮತ್ತು I ಬೇಕು ನಮಗೆ, YLL ಆ್ಯಂಡ್ I. ಸೊ ಸಿ ಇಯರ್ YLL, ಇಲ್ಲೇನಿದೆ T ಇದೆ, ಬಟ್ ಇಲ್ಲೇನಿದೆ I. ಸೊ ದಟ್ಸ್ ವೈ ದಿಸ್ ಈಸ್ ಯುವರ್ ಆಪ್ಷನ್. ನೀವು ಹೀಗೆ ಕೂಡ ಮಾಡ್ಬೋದು. ನಾವು ಇವಾಗ ನೋಡೋಣ, ಇಲ್ಲಿ 2 ಪ್ಲೇಸಲ್ಲಿ ಯಾವ್ದು ಬರುತ್ತೆ. ಸೊ ಇಲ್ಲೇನು ಬರುತ್ತೆ, ಥರ್ಡ್ ವಿಲ್ ಬಿ ಅ V, ನೆಕ್ಸ್ಟ್ ವಿಲ್ ಬಿ ಅ E, YLL VER. ನೀವೇನು ಮಾಡ್ಬೋದು, ಇವಾಗ ಆಪ್ಷನ್ ನೋಡಿ, ಆಪ್ಷನ್ ಏನು ಕೂಡ ನೀವು ಎಲಿಮಿನೇಟ್ ಮಾಡಿಕೊಂಡು ಫೈಂಡ್ ಮಾಡ್ಬೋದು. ಬಿಕಾಸ್ ಇಲ್ಲಿ YLL ಇದೆ, ರೈಟ್. ನಿಮಗೆ ಲಾಸ್ಟಿನ 3 ಗೊತ್ತಾದರೆ ಆಪ್ಷನ್ ಆಗಿ ಬೇಗ ಗೊತ್ತಾಗುತ್ತಾ? ಇಲ್ಲಿ ಎಕ್ಸಾಮಲ್ಲಿ ನಿಮ್ಗೆ ಏನಿದೆ, ಎಲ್ಲ ಕ್ವಶನ್ ಎಲ್ಲರಿಗೂ ಬರುತ್ತೆ, ರೈಟ್. ಬಟ್ ವಾಟ್ ಮ್ಯಾಟರ್ಸ್ ಈಸ್ ವಾಟ್, ಎಷ್ಟು ಸ್ಪೀಡಾಗಿ ಮಾಡ್ತೀರಾ, ಎಷ್ಟು ಅಕ್ಯುರೇಸಿಯಿಂದ ಮಾಡ್ತೀರಾ, ಅದರಿಂದ ನೀವು ಸೆಲೆಕ್ಷನ್ ಬೇಗ ಆಗುತ್ತೆ ನಿಮಗೆ, ರೈಟ್. ಸೆಲೆಕ್ಷನ್ ನಿಮಗೆ ಸಿಗುತ್ತೆ.
ಸೊ ದಟ್ಸ್ ವೈ ವಾಟ್ ಲಾಸ್ಟ್ ಲೆಟರಿಂದ ನೋಡಿ VEI ಚೇಂಜಸ್ ಆಗಿದೆ. ಸೊ ಅದರಿಂದ ನೀವು ಕೂಡ ಏನು ಮಾಡ್ಬೋದು, ಫಾಸ್ಟಾಗಿ ಫೈಂಡ್ ಮಾಡ್ಬೋದು. ಓಕೆ, ಸೊ ದೆನ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, next is what one is a different type of question it is. This ಜಾಸ್ತಿ ಇದನ್ನು ಏನು ಮಾಡಿರ್ತಾರೆ, ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಜಾಸ್ತಿ ಕೇಳಿರ್ತಾರೆ, ರೈಟ್. ದಟ್ ಈಸ್ ಲುಕ್, ರೀಡ್, ಪ್ಲೇ, ಜಂಪ್ ಅಂತ. ಇದನ್ನು ನಾವು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಚೈನೀಸ್ ಕೋಡಿಂಗ್, ಡಿಕೋಡಿಂಗ್ ಅಂತ ಹೇಳ್ತಾ ಇರ್ತೀವಿ, ರೈಟ್. ಸೊ ಇದನ್ನು ಹೇಗೆ ಕೋಡ್ ಮಾಡಿದ್ದಾರೆ ಅದನ್ನು ಫೈಂಡ್ ಮಾಡಿ. ಇದೇನಿದೆ ವೆರಿ ಈಸಿ, ಇಟ್ ಈಸ್ ವಾಟ್ ವೆರಿ ಈಸಿ. ಇದನ್ನು ಲುಕ್, ರೀಡ್, ಪ್ಲೇ, ಜಂಪ್ ಅಂತ ಕೊಟ್ಟಿದ್ದಾರೆ. IRREXVW ಅಂತ WS ಅಂತ ಇದೆ, ರೈಟ್. ಸೇಮ್ ಲುಕ್, ರನ್, ರೀಡ್. ಸಿ ಇಯರ್ ಇಲ್ಲಿ ಇವಾಗ ನಿಮಗೆ ಕ್ವಶನ್ ಕೇಳಿರೋದು ಗೋ ಬೈ ವಾಟ್, ಕ್ವಶನ್ ಬೈ ಕ್ವಶನ್. ಆವಾಗ ಮಾತ್ರ ನಿಮಗೆ ಇದು ಬೇಗ ಸಿಗುತ್ತೆ. ಇಲ್ಲ ಅಂದರೆ ಎಲ್ಲ ಬರ್ಕೋತಾ ಕೂತಿದ್ರೆ ಏನಾಗುತ್ತೆ, ಟೈಮ್ ಜಾಸ್ತಿ ಹೋಗುತ್ತೆ. ನಾವಿಲ್ಲಿ ಎಲ್ಲ ಸಾಲ್ವ್ ಮಾಡೋಣ, ಬಟ್ ಎಕ್ಸಾಮಲ್ಲಿ ಏನು ಮಾಡಿ, ಏನು ಕ್ವಶನ್ ಇದೆ ಅದನ್ನು ಫೈಂಡ್ ಮಾಡಿ, ರೈಟ್. ವಿಲ್ ಸಿ ಒನ್ ಬೈ ಒನ್. ಏನಿದೆ ಇಲ್ಲಿ, ಲುಕ್ ಇದೆ, ಲುಕ್ ಲುಕ್ ಏನಿದೆ, ಲುಕ್ 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 3 ಸೆಂಟೆನ್ಸಲ್ಲೂ ಇದೆನಾ, ಫಸ್ಟಲ್ಲೂ ಇದೆ, ಸೆಕೆಂಡಲ್ಲೂ ಇದೆ, ಥರ್ಡಲ್ಲೂ ಇದೆ, ರೈಟ್. ದಟ್ ಈಸ್ ವಾಟ್ ಲುಕ್ ಲುಕ್ ಆ್ಯಂಡ್ ವಾಟ್ ಲುಕ್. 3 ಸೆಂಟೆನ್ಸಲ್ಲಿ ಏನಿದೆ ನಿಮಗೆ ಲುಕ್ ಲುಕ್ ಕಾಣಿಸ್ತಾ ಇದೆ. ಅಗೇನ್ ಬೇರೆದು ಯಾವುದಾದ್ರೂ ಇದೆನಾ, ರೀಡ್ ಇದೆ, ಸಿ ರೀಡ್ ಇದೆ, ರೀಡ್ ಇದೆ, ರೀಡ್ ಇದೆ, ರೈಟ್. ಪ್ಲೇ ಇದೆನಾ 3 ಕಡೆ, ಇಲ್ಲ. ಜಂಪ್ ಇದೆನಾ, ಇಲ್ಲ. ಸೊ 3 ಕಡೆ ಯಾವುದಾದಿದೆ, ಲುಕ್, ರೀಡ್, ಲುಕ್ ಆ್ಯಂಡ್ ರೀಡ್ ಅಂತ ಇದೆ. ಸೊ ಇದನ್ನು ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೂಡಿ ಏನು ಮಾಡಿದ್ದಾರೆ. ಸೊ ಇವಾಗ ಯಾವುದು ವರ್ಡ್ ಕೋಡ್ ಮಾಡಿರ್ತಾರೋ ಅಲ್ಲೂ ಅದೇ ರಿಪೀಟ್ ಆಗಿರುತ್ತೆ. ಸೊ ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೋಡೆಡ್ ರಿಪೀಟ್ ಆಗಿದೆ, IR ಇದೆನಾ, ಎಲ್ಲ ಕಡೆ IR ಇದೆನಾ, ಎಸ್. ದಟ್ ಈಸ್ ವಾಟ್ IR 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 ಎಲ್ಲ ಕಡೆ ಇದೆನಾ. ದಟ್ ಈಸ್ ಲುಕ್ ಮತ್ತು ನಮಗೆ ರೀಡ್ಗೆ ಕೋಡ್ ಸಿಗುತ್ತೆ. ಇವಾಗ IR ಆಯಿತು. ಇನ್ನೊಂದು ಏನು ಸೇಮ್ ಇದೆ, ಬಿಕಾಸ್ ಅಲ್ಲಿ ಎರಡು ವರ್ಡ್ ಸೇಮ್ ಇದೆ, ರೈಟ್. ಸೊ RE ಇದೆನಾ ಸೇಮು, ನೋ, ರೈಟ್. XV ಕಾಣಿಸ್ತಾ ಇದೆ ನಿಮಗೆ, ಇಲ್ಲ. WS ಇದೆ, ವಾಟ್, ದಟ್ ಈಸ್ ವಾಟ್ WS 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 WS. ಏನೇನಿದೆ ಕಾಮನು, IR ಆ್ಯಂಡ್ WS, ಲುಕ್ ಆ್ಯಂಡ್ ರೀಡಲ್ಲಿ. ಬಟ್ ಇಲ್ಲಿ ನಮಗೆ ಇನ್ನೊಂದು ಎಕ್ಸಾಕ್ಟಾಗಿ ಗೊತ್ತಿದೆ ನಮಗೆ, ಲುಕ್ಕಿಗೆ IR ಇದೆ, ರೀಡಿಗೆ WS ಇದೆ ಅಂತ ಎಕ್ಸಾಕ್ಟಾಗಿ ಗೊತ್ತಿದೆನಾ. ನೋ, ವಿ ಡೋಂಟ್ ನೋ ಎಕ್ಸಾಕ್ಟ್, ಬಿಕಾಸ್ ಇಲ್ಲಿ ಮೇ ಬಿ ಅಂತ ಹೇಳ್ಬೋದು. ಮೇ ಬಿ ಲುಕ್ಕಿಗೆ WS ಆಗ್ಬೋದು, IR ಕೂಡ ಆಗ್ಬೋದು. ಇನ್ನು ಸೇಮ್ ವೇ ರೀಡಿಗೆ ಕೂಡ ಏನಾಗ್ಬೋದು, IR ಆ್ಯಂಡ್ WS ಆಗುತ್ತೆ, ರೈಟ್. ಸೊ ವಿಲ್ ಗೋ ಫಾರ್, ಸೊ ಅಗೇನ್ ವಾಟ್ ನೆಕ್ಸ್ಟ್ ಏನಿದೆ, ಫಸ್ಟ್ ಈಸ್ ವಾಟ್ ಆಯಿತು. ಇವಾಗ ಲುಕ್ ಆಯಿತು, ನೆಕ್ಸ್ಟ್ ಏನು ಬೇಕು, ಪ್ಲೇಗ್ ಬೇಕಾ ನಮಗೆ. ಇವಾಗ ಪ್ಲೇಗ್ ನೋಡ್ಕೊಳ್ಳಿ. ಸೊ ಪ್ಲೇ ಎಲ್ಲಾದರೂ ಕಾಮನ್ ಇದೆನಾ, ನೋ. ಸೊ ಯಾವುದಾದ್ರು ಕಾಮನ್ ಇದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಜಂಪ್ ಕಾಮನ್ ಇದೆನಾ ಎಲ್ಲಾದರೂ, ನೋ. ಪ್ಲೇ ಆ್ಯಂಡ್ ಜಂಪ್ ಕಾಮನ್ ಇಲ್ಲ. ಸೇಮ್ ಕಾಮನ್ ಇದೆನಾ, ನೋ. ಎಸ್, ಸೇಮ್ ಏನಿದೆ ಫಸ್ಟಲ್ಲಿ, ಸೆಕೆಂಡ್ ಸೆಂಟೆನ್ಸಲ್ಲಿ ಆ್ಯಂಡ್ ಥರ್ಡ್ ಸೆಂಟೆನ್ಸಲ್ಲಿ ಏನಿದೆ, ಸೇಮ್ ಕಾಮನ್ ಇದೆ. ಸೊ ಇದರಿಂದ ನಮಗೆ ಸೇಮ್ ಕೋಡ್ ಬರುತ್ತಾ, ಇದರಿಂದ ನಾವು ಎಕ್ಸಾಕ್ಟಾಗಿ ಸೇಮ್ ಕೋಡ್ ಮಾಡ್ಬೋದು. ವಾಟ್ ಈಸ್ ದ ಸೇಮ್ ಕೋಡ್, ಇಲ್ಲಿ ಎರಡು ಸೆಂಟೆನ್ಸಲ್ಲಿ ಮಾತ್ರ ಇರಬೇಕು, 3ನೇ ಸೆಂಟೆನ್ಸಲ್ಲಿದ್ದು ಇರಬಾರ್ದು, ರೈಟ್. PY ಕಾಣಿಸ್ತಾ ಇದೆ, ರೈಟ್. HD ಇದೆನಾ, ನೋ. ಸೊ ದಟ್ ಮೀನ್ಸ್ ಸೇಮ್ ಈಸ್ ಕೋಡೆಡ್ ಆಸ್ PY. ಸೇಮ್ ಈಸ್ ವಾಟ್ ಕೋಡೆಡ್ ಆಸ್ PY, ರೈಟ್. ಇವಾಗ ಇಲ್ಲಿ PY ಆಯಿತು, ಇಲ್ಲೂ PY ಆಯಿತು. ಉಳಿದಿರೋ 1 ಲೆಟರ್ ಏನಿರುತ್ತೆ, 1 ಕೋಡ್ ಇರುತ್ತೆ, ಅದನ್ನು ವರ್ಡ್ ಯಾವ್ದು ಉಳ್ಕೊಂಡಿರುತ್ತೆಲ್ಲ ಅದ್ರ ಕೋಡ್ ಆಗಿರುತ್ತೆ, ರೈಟ್. ಉಳಿದಿರೋದು ಸೆಕೆಂಡ್ ಸೆಂಟೆನ್ಸಲ್ಲಿ ಉಳಿದಿರೋದು ಯಾವುದು, ರನ್ ಉಳಿದಿದೆ. ಸೊ ರನ್ ಈಸ್ ಕೋಡೆಡ್ ಆಸ್, ಉಳಿದಿರೋದು ಕೋಡ್ ಇಲ್ಲಿ HD, ರೈಟ್. ಹಿಯರ್ ಇಲ್ಲಿ ಥರ್ಡ್ ಸೆಂಟೆನ್ಸಲ್ಲಿ ನೋಡಿದರೆ ವೇಕ್ ಇದೆ. ಸೊ ವೇಕ್ ಈಸ್ ಕೋಡೆಡ್ ಆಸ್ ZT. ನಮಗೆ ಇವಾಗ 3 ಸಿಕ್ತು, ಲುಕ್ ಆ್ಯಂಡ್ ರೀಡ್ ಸಿಕ್ತು. ಉಳಿದಿರೋದು ಏನು ಬೇಕು ನಮಗೆ, ಪ್ಲೇ ಆ್ಯಂಡ್ ಜಂಪ್. ಉಳಿದಿರೋದೇನಿದೆ, ಪ್ಲೇ ಆ್ಯಂಡ್ ಜಂಪ್ ಬೇಕು. ಸೊ ಸಿ ಪ್ಲೇ ನೋಡಿದರೆ ಪ್ಲೇ ಆ್ಯಂಡ್ ಜಂಪ್ ಎರಡೂ ಒಂದೇ ಸೆಂಟೆನ್ಸಲ್ಲಿದೆ, ಬೇರೆ ಸೆಂಟೆನ್ಸಲ್ಲಿ ಕಾಮನ್ ಇದೆನಾ, ನೋ. ಇವಾಗ ನಮಗೆ ಇಲ್ಲೂ ಕೂಡ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಯಾವುದಿದೆ. ಇದರಲ್ಲಿ ಯಾವುದು ಕೂಡ ಬರ್ಬೋದು, RE ಆರ್ XV ಆರ್ RE. ಇದರಲ್ಲಿ ಏನು ಬರುತ್ತೆ, ಯಾವುದಾದ್ರೂ ಒಂದು ಬರುತ್ತೆ, ರೈಟ್. ಅರ್ಥ ಆಯ್ತಾ ಇವಾಗ ಹೆಂಗೆ ಡಿಕೋಡ್ ಮಾಡೋದು ಅಂತ, ರೈಟ್. ಸೊ ಇವಾಗ ಕ್ವಶನ್ ಹೋಗೋಣ. 1 by 1 ಕ್ವಶನ್ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಸೊ ವಾಟ್ ಈಸ್ ದ ಕೋಡ್ ಫಾರ್ ಲುಕ್ ಅಂತ ಕೊಟ್ಟಿದ್ದಾರೆ. ಲುಕ್ಕಿಗೆ ಇವಾಗ ನಮ್ಮಲ್ಲಿ ನೋಡಿದರೆ ಯಾವ್ದು ಕೋಡ್ ಇದೆ,
IR or WS, we don't know. ಡೆಫಿನೆಟ್ ಆಗಿ ಯಾವುದಿದೆ ಅದು ಗೊತ್ತಿದೆನಾ ನಮಗೆ? ನೋ, ವಿ ಡೋಂಟ್ ನೋ. ಐದರ್ ಇವಾಗ ಇಲ್ಲಿ ಆಪ್ಷನಲ್ಲಿ ಏನು ಬರುತ್ತೆ? A, P, ಇಲ್ಲೇನು ಕೊಟ್ಟಿಲ್ಲ ಆಪ್ಷನಲ್ಲಿ, ಇನ್ನೊಂದು ಆಪ್ಷನ್ ಆ್ಯಡ್ ಮಾಡ್ಕೊಳ್ಳಿ. ದಟ್ ಈಸ್ ವಾಟ್? ಐದರ್ A or B ಆಪ್ಷನ್. ವಾಟ್? ಐದರ್ IR or WS ಅಂತ ಕೂಡ ಕೊಟ್ಟಿರ್ತಾರೆ. ಐದರ್ ವಾಟ್? A or B, ಆರ್ ಎಲ್ಸ್ ಇನ್ನೊಂದು ವಾಟ್? ಆಪ್ಷನ್ ಡಿ. ಆಪ್ಷನ್ ಇನ್ನೊಂದು F ತೊಗೊಂಡ್ರೆ ಆಪ್ಷನು ಇಲ್ಲಿ ಕೆನಾಟ್ ಬಿ ಡಿಟರ್ಮೈನ್ ಅಂತ ಕೂಡ ಕೊಟ್ಟಿರ್ಬೋದು. ಬಿಕಾಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ವಾಟ್ ಈಸ್ ದ ಕೋಡ್ ಫಾರ್ ಲುಕ್. ಅಲ್ಲಿ ಮೇ ಬಿ ಕ್ವಶನಲ್ಲಿ ಮೇ ಬಿ ಆಗಿ ಅಸ್ಯೂಮ್ ಮಾಡಿಕೊಟ್ಟಿದ್ರೆ, ಬಟ್ ಇಲ್ಲೆರಡು ಆಪ್ಷನಲ್ಲಿ ಒಂದಿದ್ರೆ ನಾವು ಟಿಕ್ ಮಾಡ್ಬೋದು. ಬಟ್ ಆಪ್ಷನಲ್ಲಿ ಏನು ಮಾಡಿದ್ದಾರೆ? ಎರಡು ಕೊಟ್ಟಿದ್ದಾರೆ. ಸೊ ಅವರ ಆಪ್ಷನ್ ವಿಲ್ ಬಿ ಒಂದು ಕೆನಾಟ್ ಬಿ ಡಿಟರ್ಮೈನ್ ಆಗಿರ್ಬೋದು, ಆರ್ ಎಲ್ಸ್ ವಾಟ್? ಐದರ್ ದ್ಯಾಟ್ ಆರ್ ದಿಸ್, ಐದರ್ A or B ಅಂತ. ಓಕೆ, ಅರ್ಥ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಈಸ್ ವಾಟ್? ವಿಚ್ ವರ್ಡ್ ಈಸ್ ಕೋಡೆಡ್ ಆಸ್ ZT ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೀವು ಮಾಡ್ಕೋತೀರಾ? ದ್ಯಾಟ್ ವಿಲ್ ಬಿ ಅ ಹೋಮ್ ವರ್ಕ್ ಫಾರ್ ಯು. ಆಲ್ರೆಡಿ ಎಲ್ಲ ಡಿಕೋಡ್ ಆಗಿದೆ, ರೈಟ್? ದಿಸ್ ವಿಲ್ ಬಿ ಅ ಹೋಮ್ವರ್ಕನ್ನು ಮಾಡಿ ಕಮೆಂಟ್ ಮಾಡಿ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಈಸ್ ವಾಟ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಚೇಂಜಸ್ ಇದೆನಾ ಇದರಲ್ಲಿ ಕ್ವಶನಲ್ಲಿ? ಸಿ, NIL 3 ಲೆಟರ್ ಇದೆ. ಬಟ್ ಕೋಡ್ ಏನು ಮಾಡಿದರೆ, ಕೋಡ್ ಎಷ್ಟು ಕಾಣಿಸ್ತಾ ಇದೆ ಅಲ್ಲಿ? ಕೋಡ್ ಎಷ್ಟು ಲೆಟರ್ಸ್ ಇದೆ? ಟೋಟಲ್ 6 ಲೆಟರ್ಸ್ ಇದೆ, ರೈಟ್? ನಮ್ಗೆ ಕೇಳಿರೋದು 4 ಲೆಟರ್. ಅದನ್ನು ಯಾವ ರಿಟರ್ನ್ ಇನ್ ದ್ಯಾಟ್ ಅದನ್ನು ಕೋಡ್ ಫೈಂಡ್ ಮಾಡಬೇಕು, ಅದನ್ನು ಡಿಕೋಡ್ ಮಾಡಬೇಕು. ಯಾವ ಥರ ಚೇಂಜಸ್ ಆಗಿದೆ ನೋಡಿ. NIL ಇದೆ, ರೈಟ್? NIL ಅದನ್ನು ಹೆಂಗೆ ಕೋಡ್ ಮಾಡಿದ್ದಾರೆ? MOHJKM ಅಂತ ಕೋಡ್ ಮಾಡಿದ್ದಾರೆ. ಸೊ 3 ಇಂದ 6 ಹೆಂಗೆ ಬರುತ್ತೆ, ರೈಟ್? ವಿಲ್ ಸಿ ದ್ಯಾಟ್ ಹೆಂಗೆ ಬಂದಿದೆ ಅಂತ. ಸಿ, M ಆ್ಯಂಡ್ O ನೋಡಿದರೆ Nಗೆ ನಿಯರ್ ಕಾಣಿಸ್ತಾ ಇದೆನಾ, ರೈಟ್? H ಆ್ಯಂಡ್ J ನೋಡಿದ್ರು Iಗೆ ನಿಯರ್ ಕಾಣಿಸ್ತಾ ಇದೆನಾ, ರೈಟ್? K ಆ್ಯಂಡ್ M ನೋಡಿದ್ರು ಎಲ್ಲಿಗೆ ನಿಯರ್ ಕಾಣಿಸ್ತಾ ಇದೆ. ಸೊ ವಿಲ್ ಸಿ ಹೇಗೆ ಮಾಡಿದಾರಂತ. M ಆದ ತಕ್ಷಣ ಬರುತ್ತೆ MNO, MNO ಆ ಥರ. HIJ ನೆಕ್ಸ್ಟ್ ಲೆಟರ್ ಕಂಟಿನ್ಯೂಸ್ ಆಗಿ ಹಿಂಗೆ ತೊಗೊಂಡಿದ್ದಾರೆ. MNO ಮೀನ್ಸ್ ಈ 2 ಲೆಟರ್. ದಿಸ್ ವಿಲ್ ಬಿ ಅ ವಾಟ್? ಮಿಡಲ್ ಲೆಟರ್ ಆಫ್ ದ್ಯಾಟ್. ಮಿಡಲ್ ಲೆಟರ್ಸ್ ಇದೆ, ಮಿಡಲ್ ಲೆಟರ್ಸ್. ದೀಸ್ ಆರ್ ವಾಟ್? ಮಿಡಲ್ ಲೆಟರ್ಸ್ ಇದೆ, ರೈಟ್? I ಕೂಡ HIJ KLM, ರೈಟ್? ದೀಸ್ ಆರ್ ವಾಟ್? ಮಿಡಲ್ ಲೆಟರ್ಸ್. ಸೊ ಇದೇ ಥರ ಏನು ಮಾಡಬೇಕು ನಮಗೆ? BONDಗೆ ಬಾಂಡ್ಗೆ ನಮ್ಗೆ ಏನು ಬೇಕು? ಕೋಡ್ ಬೇಕು. ಸೊ ಬಾಂಡ್ ಎಷ್ಟಿದೆ? 4 ಇದೆ. ಸೊ ನಮಗೆ ಡಿಕೋಡ್ ಮಾಡಿ ಆನ್ಸರ್ ಬರೋದೆಷ್ಟು? ಟೋಟಲ್ 8 ಲೆಟರ್ಸ್ ಬರುತ್ತೆ. ಬಿಕಾಸ್ 3 ಇದ್ದಾಗ ನಮ್ಗೆ ಏನು ಬಂತು? 6 ಬಂತಾ? ಸೊ 4 ಇದ್ದಾಗ ಏನು ಬರುತ್ತೆ? 8 ಲೆಟರ್ಸ್. P. ಸೊ ಮಿಡಲ್ ಆದರೆ ಸೊ ಏನು ಬರುತ್ತೆ? ABC, ರೈಟ್? O ಬೇಕಾದರೆ MNOನ NOP, NO ಆ್ಯಂಡ್ P, ಲೈಕ್ ದಿಸ್. ABC ಇದು ಮಿಡಲ್ ಲೆಟರ್ ಅವರಲ್ಲಿ ಬರೆದಿದ್ದಾರೆ. ಸೊ ಲೈಕ್ NOP. ಸೊ ನೆಕ್ಸ್ಟ್ N ಇದೆ, ವಾಟ್? MNO ಲೈಕ್ ದಿಸ್. ಈ Nಗೆ ಏನು ಮಾಡಿದ್ದಾರೆ? MNO. ಲೈಕ್ ಡಿಗೆ ಏನು ಬರುತ್ತೆ? CDE, ABCDE ಆ ಥರ. ಸೊ ವಾಟ್ ಈಸ್ CDE? ಸೊ ಅವ್ರು ಕೊಟ್ಟಿರೋದು ಮಿಡಲ್ ಲೆಟರ್. ನಾವು ಏನು ಫೈಂಡ್ ಮಾಡ್ಬೋದು? ಅದರ ಬಿಫೋರ್ ಆ್ಯಂಡ್ ಆಫ್ಟರ್ ಲೆಟರ್, ರೈಟ್? ಸೊ ಆಪ್ಷನಲ್ಲಿ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ವಾಟ್? AC NP MOCE ಬೇಕು. AC ಆ್ಯಂಡ್ NP ಎಲ್ಲ ಆಪ್ಷನಲ್ಲಿದೆ, ರೈಟ್? MOCE ಏನಿದೆ? ಎಲ್ಲಿದೆ? ದಟ್ ವಿಲ್ ಅಬೌಟ್ C ಆಪ್ಷನ್. ಆಪ್ಷನ್ ಸಿ ಅಲ್ಲಿ ಏನಿದೆ? ACNP ವಾಟ್? MOCE, ರೈಟ್? ದಿಸ್ ಈಸ್ ಒನ್ ಆಫ್ ದ ಡಿಫ್ರೆಂಟ್ ಕ್ವಶನ್. ಇದನ್ನು ಕೂಡ ಕೇಳಿರ್ತಾರೆ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ, ರೈಟ್? ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಇನ್ ಅ ಸರ್ಟೇನ್ ಕೋಡ್ ಲ್ಯಾಂಗ್ವೇಜ್ ಸಿಮಿಲರ್ ಈಸ್ ರಿಟರ್ನ್ ಆಸ್ IZO
ಆರ್ ಎನ್ ಆರ್ ಎಚ್ ಅಂತ. ಇಟ್ ವಾಟ್ ಎಸ್ right, similar. Similar is coded as I Z O R N R H ಅಂತ ಇದೆ. Similar is coded as. Then how will be better be written in the language ಅಂತ ಇದೆ. Similar S I ರೈಟ್. ಇವಾಗ ನೀವು ಎಸ್ಸಿಂದ ಐ ಹೋಗಬೇಕಾದ್ರೆ ಜಾಸ್ತಿ ಡಿಫ್ರೆನ್ಸ್ ಆಗುತ್ತೆ, ರೈಟ್. ಐ ಟು ಝಡ್ ಹೋಗಬೇಕಾದ್ರೂ ಜಾಸ್ತಿ ಡಿಫ್ರೆನ್ಸ್ ಆಗುತ್ತೆ. ಸೊ ಏನು ಚೇಂಜಸ್ ಆಗಿರ್ಬೋದು? ಸಿ, ಯಾವ್ದು ಲೆಟರ್ಗೆ ನೀವು ಝಡ್ ನಿಯರ್ ಆಗುತ್ತೆ, ಹೇಗೆ ನಿಯರ್ ಆಗುತ್ತಾ? ಎಲ್ಲಾದರೂ ಇದರಲ್ಲಿ ಎ ಇದೆನಾ? ರೈಟ್, ಇಲ್ಲಿ ಸೆಕೆಂಡ್ ಏನಿದೆ? ಎ ಇದೆ. ಸೊ ಅಗೇನ್ ನೆಕ್ಸ್ಟ್ ಇವಾಗ ನೋಡಿ, ನೆಕ್ಸ್ಟ್ ಆರ್ ಅಪೋಸಿಟ್ ಕೂಡ ನೀವು ನೋಡ್ಬೋದು, ಇನ್ನೊಂದು ಅಪೋಸಿಟ್ ಕೂಡ ನೋಡ್ಬೋದು. ಹಾಂ, ಎಸ್ಗೆ ಐ ಅಪೋಸಿಟ್ ಇದಾನಾ? ನೋ. ಐಗೆ ಝಡ್ ಇದೆನಾ? ಇಲ್ಲ. ಇಲ್ಲಿ ಎಸ್ಗೆ ಐ ಇದ್ದರೆ ಐಗೆ ಅಗೇನ್ ಎಸ್ ಬರಬೇಕಾಗಿತ್ತು, ಆವಾಗ ಮಾತ್ರ ಅಪೋಸಿಟ್ ಆಗ್ತಿತ್ತಾ? ಸೊ ವಿಲ್ ಸಿ ಯಾವ ಥರ ಅರೇಂಜ್ ಆಗಿದೆ ಅಂತ. ಸಿ, ಅಪೋಸಿಟ್ ನೋಡಬೇಕಾದ್ರೆ ಇಲ್ಲಿ ಐಗೆ ಏನಿದೆ? ಅಪೋಸಿಟ್ ಆಫ್ ಐ ಈಸ್ ವಾಟ್? ಆರ್ ಬರುತ್ತೆ. ಇವಾಗ ಹೇಗೆ ನೋಡಿದ್ರು ಎಗೆ ಝಡ್ ಇದೆ, ರೈಟ್. ಎಗೆ ಝಡ್ ಇದೆ. ಸೊ ಸೆಕೆಂಡಲ್ಲಿ ನೋಡಿ, ಸೆಕೆಂಡಲ್ಲಿ ಎಗೆ ಝಡ್ ಇದೆ, ಐಗೆ ಆರ್ಗೆ ಏನಿದೆ? ಐ ಇದೆ. ಸೊ ಇವಾಗ ಅಂದರೆ ರಿವರ್ಸ್ ಆರ್ಡರಲ್ಲಿ ಏನು ಮಾಡಿದ್ದಾರೆ? ಅದರದ್ದು ಅಪೋಸಿಟ್ ಬರ್ತಿದ್ದಾರೆ. ಸೊ ರಿವರ್ಸ್ ಆರ್ಡರ್ ಅಪೋಸಿಟ್. ರಿವರ್ಸ್ ಆರ್ಡರ್ ಅಪೋಸಿಟ್. ರಿವರ್ಸ್ ಆರ್ಡರಲ್ಲಿ ಅದರದ್ದು ಅಪೋಸಿಟ್ ಆಲ್ಫಾಬೆಟನ್ನು ಏನು ಮಾಡಿದ್ದಾರೆ? ಬರ್ತಿದ್ದಾರೆ. ಸೊ ಸಿಮಿಲರ್ ಇದೆ. ಸೊ ಫಸ್ಟ್ ರಿವರ್ಸ್ ಆಗಿ ನೋಡಿದರೆ ಆರಿಂದ ಏನು ಬರುತ್ತೆ? ಐ ಬರುತ್ತೆ, ಏದು ಝಡ್ ಬರುತ್ತೆ, ಎಲ್ ಅಪೋಸಿಟ್ ಈಸ್ ಓ ಬರುತ್ತೆ, ರೈಟ್. ಐದು ಅಗೇನ್ ಆರ್ ಬರುತ್ತೆ. ನೀವು ಇದನ್ನು ಈಸಿಯಾಗಿ ಹೆಂಗೆ ಫೈಂಡ್ ಮಾಡ್ಬೋದು ಅಂತಂದರೆ, ಐದು ಆರ್ ಇದೆ ಅಲ್ಲ, ರೈಟ್. ಆರಿಂದ ನೀವು ಈಸಿಯಾಗಿ ಅಪೋಸಿಟ್ ಇದೆ ಅಂತ ನೀವು ತಿಳ್ಕೊಳ್ಬೋದು. ಸಿ, ಎಮ್ದು ಎನ್ ಬರುತ್ತೆ, ಅಗೇನ್ ಐ ಆರ್. ಎಸ್ ಈಸ್ ವಾಟ್? ಹೆಚ್. ದಟ್ ಈಸ್ ವಾಟ್? ಅಪೋಸಿಟ್ ಆಲ್ಫಾಬೆಟನ್ನು ಕೊಟ್ಟಿದ್ದಾರೆ. ಸೊ ಸೇಮ್ ವೇ ಎದಕ್ಕೆ ಬೇಕು ನಮಗೆ? ಬೆಕ್ಟರ್ಗೆ ಬೇಕಾ? ಬೆಕ್ಟರ್ಗೆ ನಮಗೆ ಅಪೋಸಿಟ್ ಬೇಕು. ಅಪೋಸಿಟ್ ಯಾವ ಥರ ಅಪೋಸಿಟ್ ಬೇಕು? ರಿವರ್ಸ್ ಆರ್ಡರಲ್ಲಿ ಅಪೋಸಿಟ್ ಬೇಕು, ರೈಟ್. ಸೊ ವಾಟ್ ಈಸ್ ರಿವರ್ಸ್ ಆರ್ಡರ್? ಆರ್ ಇದೆ, ಅಪೋಸಿಟ್ ಏನು ಬರುತ್ತೆ? ಐ ಬರುತ್ತೆ. ಅಗೇನ್ ಓ ಅಪೋಸಿಟ್ ಏನು ಬರುತ್ತೆ? ಎಲ್ ಬರುತ್ತೆ, ರೈಟ್. ಟಿ ಅಪೋಸಿಟ್ ಏನು ಬರುತ್ತೆ? ಟಿ ಅಪೋಸಿಟ್ ಏನು ಬರುತ್ತೆ? ಸಿ ಅಪೋಸಿಟ್ ಏನು ಬರುತ್ತೆ? ಅಗೇನ್ ಇ ಅಪೋಸಿಟ್ ಏನು ಬರುತ್ತೆ? ಬಿ ಅಪೋಸಿಟ್ ಏನು ಬರುತ್ತೆ? ಇವಾಗ ಆಪ್ಷನಲ್ಲಿ ನೋಡಿ, ಐ ಎಲ್ ಇದೆ, ರೈಟ್. ಐ ಎಲ್ ಇದೆ. ಸೊ ಇವಾಗ ನೆಕ್ಸ್ಟ್ ನಮ್ಗೆ ಏನು ಬೇಕು? ರಿವರ್ಸ್ ಆರ್ಡರಲ್ಲಿ ಹೋಗ್ತಾ ಇದ್ದೀವಿ. ಸೊ ಟಿ ಬೇಕಾ ನಮಗೆ? ಟಿ ಏನು ಬರುತ್ತೆ? ಜಿ ಬರುತ್ತಾ? ಸೊ ಸಿ ನೋಡಿದ್ರೆ ಲಾಸ್ಟಲ್ಲಿ ನೋಡಿ ಎಕ್ಸ್ ವೈ ಝಡ್. ಸೊ ಸಿ ವಿಲ್ ಬಿ ಎಕ್ಸ್, ರೈಟ್. ಇವಾಗ ಇ ನೋಡಿದರೆ ಏನು ಬರುತ್ತೆ? ವಿ ಬರುತ್ತೆ. ಬಿ ಈಸ್ ವಾಟ್? ವೈ. ಐ ಎಲ್ ಜಿ ಎಕ್ಸ್ ವಿ ವೈ ಅಂತ ಎಲ್ಲಿದೆ? ಐ ಎಲ್ ಜಿ ಎಕ್ಸ್ ವಿ ವೈ ಬೇಕು. ದಟ್ ಈಸ್ ಅವರ್ ಆಪ್ಷನ್ ಬಿ, ರೈಟ್. ಆಪ್ಷನ್ ಬಿ. ಅರ್ಥ ಆಗಿದ್ದೇನೆ? ಇದು ಹೇಗೆ ತೊಗೊಂಡಿದ್ದಾರೆ? ರಿವರ್ಸ್ ಆರ್ಡರಲ್ಲಿ ಅಗೇನ್ ಅಪೋಸಿಟ್. ಫಸ್ಟ್ ಅಂತೂ ರಿವರ್ಸ್ ತೊಗೊಂಡಿದ್ದಾರೆ, ಅಗೇನ್ ದಟ್ ಅಪೋಸಿಟ್ ಆಲ್ಫಾಬೆಟನ್ನು ತೊಗೊಂಡಿದ್ದಾರೆ. ಓಕೆ, ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಏನು ಕೊಟ್ಟಿದ್ದಾರೆ ನೆಕ್ಸ್ಟ್ ಕ್ವಶನ್? ಸೊ ಏನು ಕೊಟ್ಟಿದ್ದಾರೆ? ಅ ಗ್ರೂಪ್ ಆಫ್ ಫಾರೆಸ್ಟ್ ಅನಿಮಲ್ಸ್ ಹ್ಯಾಸ್ ಇನ್ವೆಂಟೆಡ್ ದರ್ ಓನ್ ಸೀಕ್ರೆಟ್ ಲ್ಯಾಂಗ್ವೇಜ್. ಕೋಡಿಂಗ್ ಡಿಕೋಡಿಂಗ್ ಅಂದರೆ ಅದೇ ಅರ್ಥ ಅಲ್ಲ, ಸೀಕ್ರೆಟಾಗಿ ಒಂದು ಕೋಡ್ ಕೊಟ್ಟಿರ್ತಾರೆ, ರೈಟ್. ಇನ್ ದಿಸ್ ಕೋಡ್ ಲಾಯಿನ್ ಈಸ್ ರಿಟನ್ ಆಸ್ PLQO ಅಂತ. ಲಾಯಿನ್ ಏನಿದೆ? PLQO ಅಂತ ಕೊಟ್ಟಿದ್ದಾರೆ ಅದನ್ನು ನೇಮ್. ಸೇಮ್ ರೂಲ್ಸ್, ಹೌ ವುಡ್ ದೇ ಎನ್ಕೋಡ್ ದ ವರ್ಡ್ ಬಿಯರ್ಗೂ ನಾವು ಅದೇ ಥರ ಫೈಂಡ್ ಮಾಡಬೇಕು, ರೈಟ್. LION ಲಾಯನ್ಗೆ. ಸೊ ವಾಟ್ ಈಸ್ ಲಾಯನ್ ಕೋಡ್? PLQO ಅಂತ ಇದೆ, ರೈಟ್. ಸೊ ನಮಗೇನು ಬೇಕು ಇವಾಗ? ಬಿಯರಿಗೆ ಕೂಡ ಅದೇ ಥರ ನಮಗೆ ಸೇಮ್ ಕೋಡ್ ಬೇಕು. ಏನು ಚೇಂಜ್ ಆಗಿದೆ? ಎಲ್ ಟು ಪಿ ನೋಡಿ ಎಷ್ಟು ಲೆಟರ್ ಹೋಗ್ತಾ ಇದೆ ಮುಂದೆ ಫಾರ್ವರ್ಡ್. ಎಲ್ ಏನಿದೆ? ವಾಟ್ ಈಸ್ ಅ ಕೋಡ್ ಫಾರ್ ಪ್ಲೇಸ್ ವ್ಯಾಲ್ಯೂ ಆಫ್ ಎಲ್? 12. P is what? 16. P is what? 16 ಆಗ್ತಾ ಇದೆ. ವಾಟ್ ಈಸ್ ಐ? ಪ್ಲೇಸ್ ವ್ಯಾಲ್ಯೂ 9. ಆಲ್ವೇಸ್ ಕೋಡಿಂಗ್ ಡಿಕೋಡಿಂಗ್ ಮಾಡುವಾಗ ನಿಮಗೆ ಪ್ಲೇಸ್ ವ್ಯಾಲ್ಯೂ ನೆನಪಿರಬೇಕು,
right? L is what again 12. O N is what 14 ಅಂದರೆ O ಏನು ಬರುತ್ತೆ 15 ಬರುತ್ತೆ. P is 16 means what? Q is 17. N is again what 14. O is what 15. ಸೊ ಏನಾಗಿದೆ ಇಲ್ಲಿ? ಸೊ ಲಾಸ್ಟಲ್ಲಿ ನೋಡಿದರೆ ಏನು ಕಾಣಿಸ್ತಾ ಇದೆ? +1. ಸೊ ನೆಕ್ಸ್ಟಲ್ಲಿ ನೋಡಿದರೆ +2. ಅಗೇನ್ ವಾಟ್ 9 ಎಷ್ಟು ಆ್ಯಡ್ ಮಾಡಿದರೆ 12 ಆಗುತ್ತೆ, +3. ಹಿಯರ್ +4. ಅಂದರೆ ಇಲ್ಲಿ ಏನಾಗ್ತಾ ಇದೆ? +4 +3 +2 +1 ಏನಾಗ್ತಾ ಇದೆ? ಡಿಸೆಂಡಿಂಗ್ ಆರ್ಡರಲ್ಲಿ ಬರ್ತಾ ಇದೆ 4 to 1. ಇದೇ ಥರ ನಾವು ಏನು ಮಾಡಬೇಕು? ಬಿಯರಿಗೂ ಕೋಡ್ ಮಾಡಬೇಕು, ರೈಟ್? ಕೋಡ್ ಫಾರ್ BEAR. ಸೊ ಫಸ್ಟ್ +4 ಮಾಡಿದರೆ ವಾಟ್ ಈಸ್ P? 2 +4 ಈಸ್ ವಾಟ್ 6. ವಾಟ್ ಈಸ್ 6? F ಇಂದ ನಮ್ಮದು ಆನ್ಸರ್ ಶುರು ಆಗಬೇಕು, ರೈಟ್? ವಾಟ್ ಈಸ್ ಅ ಕೋಡ್ ಫಾರ್ ಇಟ್? ಆಪ್ಷನಲ್ಲಿ ಏನಿದೆ? ಎಫ್ ಎಲ್ಲ ಕಡೆ ಇದೆ. ಸೊ ಸೆಕೆಂಡ್ ನೋಡಿ, ಇ ಆದ ತಕ್ಷಣ ಇ ಈಸ್ ವಾಟ್ 5. ಸೊ ನೆಕ್ಸ್ಟ್ ಏನು ಮಾಡಿದ್ದಾರೆ? +3. ಈ 5 + 3 ಈಸ್ ವಾಟ್ 8. 8 ಏನಿದೆ? H ಇದೆ, ರೈಟ್? H ಈಸ್ ವಾಟ್ 8. FH ಎಲ್ಲ ಆಪ್ಷನಲ್ಲಿದೆ, ಬಟ್ ಈಸ್ 1B ಆ್ಯಂಡ್ D ಅಲ್ಲಿ. ಸೊ ನೆಕ್ಸ್ಟ್ +2 ಅಲ್ಲಿದೆ. ಸೊ ವಾಟ್ ಈಸ್ 1? 1 + 2 ಈಸ್ ವಾಟ್ 3. ವಾಟ್ ಈಸ್ ದಟ್? C. FHC. ಸೊ ಎಲ್ಲಿದೆ ಆಪ್ಷನು? ದಟ್ ಈಸ್ ಆಪ್ಷನ್ ಡಿ. ಲಾಸ್ಟಲ್ಲಿ ನೋಡಿದರೆ ಡೈಟ್ ಆದ ತಕ್ಷಣ ಏನು ಬರುತ್ತೆ? +1 ಮಾಡಿದರೆ ಎಸ್, FHCS. ಅರ್ಥ ಆಗಿದೆ ಎಲ್ರಿಗೂ, ರೈಟ್? ಈ ಥರ ಕ್ವಶನನ್ನು ಚೇಂಜ್ ಆಗಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇವಾಗ ಡೈರೆಕ್ಟಾಗಿ ನೆಕ್ಸ್ಟ್ ಲೆಟರ್ ಬಂದಿತ್ತಾ? ನೋ, 4 3 2 1 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ? ಇನ್ ಅ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ ಕ್ರಿಯೇಷನ್ ಈಸ್ ರಿಟನ್ ಆಸ್ NOITAERC ಅಂತ ಇದೆ, ರೈಟ್? ಹೇಗೆ ಕೋಡ್ ಮಾಡಿದ್ದಾರೆ ಇದನ್ನು? CREATION ಅಂತ ಇದೆ. ಇದನ್ನು NOITAERC ಅಂತ ಕಾಣಿಸ್ತಾ ಇದೆ, ರೈಟ್? ಸೊ ಸಿ ಹಿಯರ್, ಇಲ್ಲಿ ನಿಮಗೆ ಸೇಮ್ ಲೆಟ್ರ್ ಕಾಣಿಸ್ತಾ ಇಲ್ಲ. ಕೋಡಲ್ಲೂ ಏನು ಮಾಡಿದರೆ? ಡಿಕೋಡ್ ಮಾಡಿದರೆ ನಮಗೆ ಸೇಮ್ ಲೆಟ್ರ್ ಕಾಣಿಸ್ತಾ ಇದೆ. ಸೊ ಯಾವ ಥರ ಚೇಂಜಸ್ ಆಗಿದೆ? ಇದನ್ನೇ ರಿವರ್ಸ್ ಆರ್ಡರಲ್ಲೇ ಇದೆನಾ? NOIT ರೈಟ್? NOITAERC. ದಟ್ ಮೀನ್ಸ್ ಏನು ಮಾಡಿದರೆ? ವಿಥಿನ್ ಅ ಲೆಟರ್ ಏನು ಮಾಡಿದ್ದಾರೆ? ಅರೇಂಜ್ ಮಾಡಿದ್ದಾರೆ. ದಟ್ ಈಸ್ ರಿವರ್ಸ್, ರೈಟ್? ದಟ್ ಈಸ್ ರಿವರ್ಸ್. ಸೊ ಇವಾಗ ಸೇಮ್ ಫಾರ್ ನಮ್ಗೆ ಏನು ಬೇಕು? ಡೇಂಜರಸ್. ಸೊ ಡೈರೆಕ್ಟಾಗಿ ಆಪ್ಷನಿಂದ ನೋಡಿ. ಸೊ ಡೇಂಜರಸ್ ಎಸ್ ಇದೆ, ರೈಟ್? ಯು ಇದೆ, SU ಬೇಕು. ಇಲ್ಲೂ ಇದೆ, ಇಲ್ಲೂ ಇದೆ, ರೈಟ್? SU ಆದ ತಕ್ಷಣ O ಇದೆ, ಅಂದರೆ ಈ ಆಪ್ಷನ್ ಡಿ ಆಪ್ಷನ್ ಕ್ಯಾನ್ಸಲ್ ಆಯಿತಾ? ನಿಮಗೆ ಕಾಣಿಸ್ತಾ ಇದೆನಾ? ಸೊ ಡಿ ಆಪ್ಷನ್ ಕ್ಯಾನ್ಸಲ್ ಆಯಿತು, ಬಿಕಾಸ್ ಅಲ್ಲಿ ಆರ್ ಇದೆ. ಸೊ SU O ಆಯಿತು. ನೆಕ್ಸ್ಟ್ ಆರ್ ಇದೆನಾ? ಸರ್ ಎರಡು ಆಪ್ಷನಲ್ಲಿ ಆರ್ ಇದೆ, RE ಇಲ್ಲಿವರೆಗೂ ಸೇಮ್ ಇದೆ. ಇಲ್ಲಿ ನೋಡಿ, ಜಿನೂ ಕೂಡ ಏನಿದೆ? ಕರೆಕ್ಟ್ ಇದೆ. ಜಿ ಆದ ತಕ್ಷಣ ಯಾವ್ದು ಬರಬೇಕು? N ಬರಬೇಕಾ? ಬಟ್ ಅಲ್ಲೇನಿದೆ ಆಪ್ಷನ್ ಸಿ ಅಲ್ಲಿ ಎ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಆಪ್ಷನ್ ವಿಲ್ ಬಿ ವಾಟ್? ಎಲಿಮಿನೇಟೆಡ್. ಈ ಥರ ನೀವು ಎಲಿಮಿನೇಟೆಡ್ ಮಾಡಿ ಏನು ಮಾಡ್ಬೋದು? ಫಾಸ್ಟಾಗಿ ಆನ್ಸರ್ ಮಾಡ್ಬೋದು. ದಟ್ ಈಸ್ ಯುವರ್ ಆಪ್ಷನ್ ಎ, ರೈಟ್? ಸೊ ಇವಾಗ ಮುಂದಿನ ನೋಡ್ಕೊಳ್ಳಿ. ಬಿಕಾಸ್ ಆಲ್ವೇಸ್ ಇನ್ನೊಂದು ನನ್ ಆಫ್ ದಿಸ್ ಆಪ್ಷನ್ ಇದ್ದಾಗ ಒಂದ್ಸಲ ಅದನ್ನು ರೀಚೆಕ್ ಮಾಡ್ಕೊಳ್ಳಿ. ಅದು ಇನ್ನೇನಾ ಇಲ್ಲ ಅಂದರೆ ಫಸ್ಟೇ 4 ಇದೆ, ಮತ್ತೆ ನೆಕ್ಸ್ಟ್ ಇರಲಿಲ್ಲ ಅಂತಂದರೆ, ಇವಾಗ ನನ್ ಆಫ್ ದಿಸ್ ಆಪ್ಷನ್ ಇಲ್ಲ ಅಂತಂದರೆ ಅದೇ ಆಗ್ತಾಯಿತ್ತು, ರೈಟ್? ಒಂದು ಸಲ ನನ್ ಆಫ್ ದಿಸ್ ಇದ್ದರೆ ಚೆಕ್ ಮಾಡ್ಕೊಂಡಿದ್ರೆ ಏನು ಗೊತ್ತಾಗುತ್ತೆ? ಇವಾಗ ಅಲ್ಲೂ ಆಪ್ಷನ್ ಎ ಅಲ್ಲೂ ಇಲ್ಲ ಅಂತಂದರೆ ನಾವು ನನ್ ಆಫ್ ದಿಸನ್ನು ಟಿಕ್ ಮಾಡ್ಬೋದು. ಓಕೆ, ಆಲ್ವೇಸ್ ಚೆಕ್ ವೆನ್ ಎವರ್ ಇಟ್ ಈಸ್ ನನ್ ಆಫ್ ದಿಸ್. ಅರ್ಥ ಆಗಿದೆನಾ? ರೈಟ್? ಓಕೆ. Next, in a certain code language, purple is written as KFIKOV ಅಂತ ಕೊಟ್ಟಿದ್ದಾರೆ. ಪರ್ಪಲ್ ವಾಟ್? ಪರ್ಪಲ್ ಅನ್ನು ಕೋಡ್ ಮಾಡಿದ್ದಾರೆ. KFIKOV ಅಂತ, ರೈಟ್? ಯಾವ ಥರ ಕೋಡ್ ಆಗಿದೆ ಅದನ್ನು ಚೆಕ್ ಮಾಡಿ. ಇವಾಗ ನಮಗೆ ಸ್ಕೂಲಿಗೆ ಕೂಡ ಅದೇ ಥರ ಕೋಡ್ ಮಾಡಬೇಕು. P to K ನೋಡಿ, ಅಪೋಸಿಟ್ ಕಾಣಿಸ್ತಾ ಇದೆನಾ? ಅಪೋಸಿಟ್ ಇದೆನಾ? ಆರ್ ಎಲ್ಸ್ ಪ್ಲಸ್ ಮೈನಸ್ ಏನಾದರೂ ಮಾಡಿದಾರಾ? ಅದನ್ನು ಚೆಕ್ ಮಾಡಿ. ಇವಾಗ P ನೋಡಿದರೆ ಏನಿದೆ? P ಈಸ್ ವಾಟ್ 18 ಇದೆ, ಸಾರಿ 16 ಇದೆ. P ಈಸ್ ವಾಟ್ 16 ಇದೆ, ರೈಟ್? ವಾಟ್ ಈಸ್ 18? ದಟ್ ಈಸ್ R.
ಪಿ ಏನಿದೆ 16 ಇದೆ, ಕೆ ಏನಿದೆ 11 ಇದೆ, ರೈಟ್. ಯು ನೋಡಿದರೆ 21 ಇದೆ, ಎಫ್ ಏನಿದೆ 6 ಇದೆ. ಮೀನ್ಸ್ ಇಲ್ಲಿ ಅಡಿಷನ್ ಮಾಡಿದರೆ ಭಾಳ ದೊಡ್ಡದಾಗುತ್ತೆ, ರೈಟ್. ವಿಲ್ ಸಿ ದ ಅನದರ್ ಎಲ್, ಏನಾದರೂ ಅಪೋಸಿಟ್ ಏನಾದರೂ ಇದೆನಾ ಅಂತ, ರೈಟ್. ಸೊ ಅಪೋಸಿಟ್ ನೋಡಿದರೆ ಇಗೆ ವಿ ಅಪೋಸಿಟ್ ಇದೆನಾ, ಎಲ್ಗೆ ಓ ಅಪೋಸಿಟ್ ಇದೆ, ಪಿಗೆ ಕೆ ಅಪೋಸಿಟ್ ಇದೆ, ಆರ್ಗೆ ಐ ಅಪೋಸಿಟ್ ಇದೆ. ದಟ್ ಮೀನ್ಸ್ ಅಪೋಸಿಟ್ ಅಲ್ಫಾಬೆಟ್ ಏನು ಮಾಡಿದ್ದಾರೆ, ಅಪೋಸಿಟ್ ಆಲ್ಫಾಬೆಟನ್ನು ಬರೆದಿದ್ದಾರೆ. ಇನ್ ದ ಸೇಮ್ ವೇ ನಮ್ಗೆ ಏನು ಬೇಕು, ಸ್ಕೂಲಿಗೂ ಬೇಕು, ರೈಟ್. ಸ್ಕೂಲಿಗೆ ಏನು ಬೇಕು ನಮಗೆ, ಕೋಡ್ ಬೇಕು. ಸೊ ಎಸ್ ಬೇಕಾದರೆ ಏನು ಬರುತ್ತೆ, ಎಸ್ ಅಪೋಸಿಟ್ ವಿಲ್ ಬಿ ಅ ಎಚ್. ಸಿ ಅಪೋಸಿಟ್ ಬೇಕಿದ್ರೆ ಸಿ ಇಸ್ ಅಪೋಸಿಟ್ ವಿಲ್ ಬಿ ಅ ಎಚ್ ಎಕ್ಸ್. ಸೊ ಎಲ್ಲೆಲ್ಲಿದೆ ಆಪ್ಷನಲ್ಲಿ, ಎಲ್ಲೂ ಇದೆ, ಸಿ ಎಲ್ಲೂ ಇದೆ, ರೈಟ್. ಸೊ ನೆಕ್ಸ್ಟ್ ಎಚ್ ಅಪೋಸಿಟ್ ಈಸ್ ಎಸ್, ಎಚ್ ಎಕ್ಸ್ ಎಸ್. ಸೊ ಓಕೆ, ಎಲ್ ಅಪೋಸಿಟ್ ಓ ಅಪೋಸಿಟ್ ಈಸ್ ಎಲ್, ಎಲ್. ಡಬಲ್ ಎಲ್ ಎಲ್ಲಿ ಕಾಣಿಸ್ತಾ ಇದೆ, ಎಚ್ ಎಕ್ಸ್ ಎಸ್ ಡಬಲ್ ಎಲ್. ಎಲ್ ಅಪೋಸಿಟ್ ಏನು ಬರುತ್ತೆ, ಓ ಬರಬೇಕು. ಸಿ ಅಲ್ಲಿ ನಾವಿಲ್ಲಿ ಇಲ್ಲಿವರೆಗೆ ಮಾಡಿದ್ವಿ, ರೈಟ್. ಎಲ್ ಬಂತು. ಸಿ ಎಲ್ ಅಪೋಸಿಟ್ ಏನಿರಬೇಕು, ಓ ಇರಬೇಕಾ ಇಲ್ಲಿ, ನಾವು ಇವಾಗ ಓನ್ಲಿ ಆಪ್ಷನ್ ಥ್ರೂ ಹೋಗಿದ್ರೆ ಇವಾಗ ಇದನ್ನು ಕರೆಕ್ಟ್ ಮಾಡಿಬಿಟ್ರೆ ಏನಾಗ್ತಿತ್ತು, ಮೈನಸ್ ಆಗ್ತಿತ್ತು, ರೈಟ್. ಬಿಕಾಸ್ ಅಲ್ಲಿ ಲಾಸ್ಟಲ್ಲಿ ಏನು ಮಾಡಿದ್ದಾರೆ, ರಾಂಗ್ ಕೊಟ್ಟಿದ್ದಾರೆ, ರೈಟ್. ಸೊ ಅವರ್ ಆಪ್ಷನ್ ವಿಲ್ ಬಿ ಅ ನನ್ ಆಫ್ ದಿಸ್, ಬಿಕಾಸ್ ಎಲ್ ಅಪೋಸಿಟ್ ಈಸ್ ವಾಟ್, ಓ. ಓಕೆ, ಈ ಥರ ನನ್ ಆಫ್ ದಿಸ್ ಇದ್ದಾಗ ಒಂದ್ಸಲ ಅದನ್ನು ರೀಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನೋಡಿ, ಸಿ ಜಿ ಐಗೆ ಆರ್ ಟಿ ವಿ ಎಕ್ಸ್ ಅಂತ ಕೌಂಟ್ ಮಾಡಿದ್ದಾರೆ. ಸೊ ಇನ್ನು ಸೇಮ್ ವೇ ಐ ಕೆ ಎಮ್ ಒಗೂ ನಮಗೆ ಕೋಡ್ ಬೇಕು. ಯಾವ ಥರ, ಏನು ಚೇಂಜಸ್ ಆಗಿದೆ ಅಲ್ಲಿ, ಸಿ ಇದೆ, ಇ ಜಿ ಐ, ರೈಟ್. ಆರ್ ಟಿ ವಿ ಎಕ್ಸ್ ಅಂತ ಇದೆ, ರೈಟ್. ಐ ಕೆ ಎಮ್ ಒ ಕೂಡ ಬೇಕು. ಇವಾಗ ಸಿ 3 ಇದೆ, ರೈಟ್. ಆರ್ ಈಸ್ 18. ಸೊ ಅಲ್ಲಿ +15 ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಸಿ ಚೆಕ್, ವಿ ವಿಲ್ ಚೆಕ್. ಈಸ್ ವಾಟ್ 5 ಇದೆ, ಸೊ ಟಿ ಈಸ್ ವಾಟ್ 20. ಸೊ ಇಲ್ಲೂ +15 ಮಾಡ್ಕೊಂಡ್ರೆ 20 ಆಗುತ್ತಾ, ಓಕೆ. ಸೊ ಜಿ ಈಸ್ 7. ವಾಟ್ ಈಸ್ ವಿ, ವಾಟ್ ಈಸ್ ಅ ವಿ, ಯು ಆದ ತಕ್ಷಣ ಯು ವಿ ಬರುತ್ತಾ, 21 ಆ್ಯಂಡ್ 22. ಇಲ್ಲಿ 15 ಆ್ಯಡ್ ಮಾಡಿದರೆ 22 ಬರುತ್ತಾ, ಎಸ್. ಐ ನೋಡಿ, ಐ ಈಸ್ ವಾಟ್ 9 ಇದೆ. ಸೊ ಇಲ್ಲೇನು ಬರುತ್ತೆ, ಎಕ್ಸ್. ಲಾಸ್ಟಲ್ಲಿ ಝಡ್ ಏನಿದೆ 26 ಇದೆ, ವೈ ಈಸ್ 25, ಎಕ್ಸ್ ಈಸ್ 24. ಇಲ್ಲಿ +15 ಆ್ಯಡ್ ಆಗ್ತಾ ಇದೆನಾ ಎಲ್ಲ ಕಡೆ. 9 + 15 ಮಾಡಿದರೆ 24, 7 + 15 ಮಾಡಿದರೆ 22, 5 + 15 ಮಾಡಿದರೆ 20, 3 + 15 ಮಾಡಿದರೆ 18 ಆಗ್ತಾ ಇದೆ, ರೈಟ್. ಸೊ ವಿಲ್ ಸಿ ಫಾರ್ ವಾಟ್, ಐ ಕೆ ಎಮ್ ಒ ಕೂಡ ಅದೇ ಥರ ನೋಡ್ಕೊಳ್ಳೋಣ. ಐ ಈಸ್ ವಾಟ್ 9 + 15 ಮಾಡಿದರೆ ಏನಾಗುತ್ತೆ, 9 + 15 ಈಸ್ ವಾಟ್, ಎಕ್ಸ್. ಇಲ್ಲೇ ಇದೆ, ರೈಟ್. ದಟ್ ಈಸ್ 24, ದಟ್ ವಿಲ್ ಬಿ ಅ ಎಕ್ಸ್. ಇಲ್ಲೂ +15 ಮಾಡಿದರೆ ಕೆ ಈಸ್ ವಾಟ್ 11, 11 + 15 ಈಸ್ ವಾಟ್ 26. ವಾಟ್ ಈಸ್ ದ 26th ಲೆಟರ್, ಎಕ್ಸ್ ಝಡ್. ಆಪ್ಷನಲ್ಲಿ ನೋಡಿ ಎಕ್ಸ್ ಝಡ್ ಇದೆನಾ. ಸೊ ಸಿ +15 ಮಾಡಿದರೆ ನನಗೆ ಆಪ್ಷನಲ್ಲಿ ಇಲ್ಲನೇ, ಅಲ್ಲಿ ಆಪ್ಷನಲ್ಲಿ ಕಾಣಿಸ್ತಾ ಇದೆನಾ, ನೋ. ಮೀನ್ಸ್ ದೇ ಆರ್ ಯೂಸಿಂಗ್ ಅದರ್ ಥಿಂಗ್, ಏನು ಅದರ್ ಬೇರೆ ಆಪ್ರೇಷನನ್ನು ಮಾಡ್ತಾ ಇದ್ದಾರೆ. ಸೊ ವಿಲ್ ಸಿ ಯಾವ ಥರ ಮಾಡ್ತಾ ಇದ್ದಾರೆ ಅದನ್ನು. ಓಕೆ, ಸಿ ಇ ಜಿ ಐ ಅಂತ ಇದೆ, ಆರ್ ಟಿ ವಿ ಎಕ್ಸ್. ಸೊ ಇವಾಗ ನಾವು ನೋಡಿದಾಗ ಇನ್ನು +15 ಮಾಡಿದ್ರು ನಮಗೆ ಆನ್ಸರ್ ಆಪ್ಷನಲ್ಲಿ ಇಲ್ಲನೇ. ಸೊ ವಿಲ್ ಸಿ ದ ಅದರ್ ಒನ್ ಏನಾಗ್ತಾ ಇದೆ. ಸೊ ಸಿ ಟು ಆರ್. ಸಿ ಅಪೋಸಿಟ್ ನೋಡಿ, ಇಲ್ಲಿ ಎಲ್ಲಾದರೂ ಅಪೋಸಿಟ್ ಕಾಣಿಸ್ತಾ ಇದೆನಾ, ಅಪೋಸಿಟ್ ಲೆಟರ್ಸ್. ಸಿ ಐಗೆ ನೋಡಿದರೆ ಐಗೆ ಆರ್ ಅಪೋಸಿಟ್ ಇರುತ್ತೆ, ಸಿಗೆ ಎಕ್ಸ್ ಅಪೋಸಿಟ್ ಇದೆನಾ, ಜಿಗೆ ಟಿ ಅಪೋಸಿಟ್, ಇಗೆ ವಿ ಅಪೋಸಿಟ್. ಯಾವ ಥರ ಅರೇಂಜ್ ಮಾಡಿದ್ದಾರೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಕ್ರಿಸ್ ಕ್ರಾಸ್ ಆಗಿ ಏನು ಮಾಡಿದ್ದಾರೆ, ಕ್ರಿಸ್ ಕ್ರಾಸ್ ಆಗಿ ಅರೇಂಜ್ ಮಾಡಿ ಅಪೋಸಿಟನ್ನು ಕೊಟ್ಟಿದ್ದಾರೆ. ಸೊ ಸೇಮ್ ವೇ ಐ ಕೆ ಎಮ್ ಒ, ಲಾಸ್ಟ್ ಲೆಟರ್ ಫಸ್ಟಲ್ಲಿ ಬಂದಿದೆನಾ, ದಿಸ್ ಈಸ್ ದಿಸ್ ಸೈಡ್. ಸೊ ಇವೆರಡು ಕೂಡ ಇಲ್ಲಿ ಕ್ರಿಸ್ ಕ್ರಾಸ್ ಆಗಿದೆ. ಅಪೋಸಿಟ್ ಆಫ್ ದಟ್ ಲೆಟರ್ ವಿ ಹ್ಯಾವ್ ಟು ಫೈಂಡ್. ಆವಾಗ ಮಾತ್ರ ನಮ್ಗೆ ಏನು ಸಿಗುತ್ತೆ. ಇವಾಗ ಲಾಸ್ಟಲ್ಲಿ ನೋಡಿ ಐಯಿಂದ ಅಪೋಸಿಟ್ ಏನಿದೆ, ಆರ್ ಇದೆ, ರೈಟ್. ಸೊ ಈ ಒಂದೇದಿಂದನೇ ನಾವು ಏನು ಮಾಡ್ಬೋದು, ಆನ್ಸರ್ ಆಪ್ಷನನ್ನು ಮಾಡ್ಬೋದಾ ಟಿಕ್ಕ. ಬಿಕಾಸ್ ಸಿ ಓದೇನಿದೆ ಎಲ್ಲಿದೆ, ಬಿಕಾಸ್ ಆರ್ ಲಾಸ್ಟಲ್ಲಿ ಎಲ್ಲೂ ಇಲ್ಲ, ರೈಟ್. ಎಲ್ಲೂ ಇದೆನಾ,
ಓನ್ಲಿ ಆಪ್ಷನ್ ಸಿ ಅಲ್ಲಿದೆ. ನಾವು ಅದನ್ನು ಏನು ಮಾಡ್ಬೋದು, ಕರೆಕ್ಟ್ ಮಾಡ್ಬೋದು. ಇನ್ನೊಂದು ನನ್ ಆಫ್ ದಿಸ್ ಕೂಡ ಅಲ್ಲಿಲ್ಲ, ರೈಟ್. ವಿಲ್ ಚೆಕ್ ಒನ್ಸ್. ಸೊ ಎಮ್ ಅಪೋಸಿಟ್ ಈಸ್ ವಾಟ್, ಎನ್. ಕೆ ಅಪೋಸಿಟ್ ಈಸ್ ಪಿ. ಎಲ್ ಎನ್ ಪಿ ಆರ್. ಸೊ ಆಪ್ಷನ್ ಸಿ ಅಲ್ಲಿದೆ, ರೈಟ್. ದಿಸ್ ವಿಲ್ ಬಿ ಅ ವೆರಿ ಈಸಿ. ಒಂದು ಸ್ವಲ್ಪ ಏನು ಆಗುತ್ತೆ, ನೀವು ಪ್ಲೇಸ್ ವ್ಯಾಲ್ಯೂಸ್ ನೋಡ್ಕೊಳ್ಳಿ, ಅಪೋಸಿಟ್ ಯಾವುದಿಂದ ನೋಡ್ಕೊಳ್ಳಿ, ಅದರಿಂದ ನಿಮಗೆ ಈಸಿ ಆಗುತ್ತೆ. ಓಕೆ. ನೆಕ್ಸ್ಟ್ ನೋಡೋಣ. ವಾಟ್ ಸ್ಟೇಷನ್ ಈಸ್ ರಿಟನ್ ಆಸ್ URC ಆರ್ KMP ಅಂತ ಕೊಟ್ಟಿದ್ದಾರೆ. ಹೌ ಈಸ್ ಬ್ರಿಂಗ್ ಬಿ ರಿಟನ್ ಇನ್ ಅ ಸೇಮ್ ಕೋಡ್ ಲ್ಯಾಂಗ್ವೇಜ್. ಸಿ, ಸ್ಟೇಷನನ್ನು ಕೋಡ್ ಮಾಡಿದ್ದಾರೆ. ವಾಟ್ ಸೊ ಕೋಡಲ್ಲಿ ಯಾವ್ದು ಲೆಟರ್ಸ್ ಇದೆ ಅಲ್ಲಿ ಚೇಂಜ್ ಆಗಿದೆ, ಬೇರೆ ಏನು ಕೊಟ್ಟಿದ್ದಾರೆ. URC KM. 1 ಮಿನಿಟ್. ಏನಾಗಿದೆ ಇಲ್ಲಿ, URCR. ವಾಟ್ URCR KMP ಅಂತ ಇದೆ. ಸೊ ಎಸ್ ಆದ ತಕ್ಷಣ ಏನು ಬರುತ್ತೆ, STU. ವಾಟ್ ಈಸ್ ದ ಎಸ್ ಪ್ಲೇಸ್ ವ್ಯಾಲ್ಯೂ 90. ಯೂಸ್ ಪ್ಲೇಸ್ ವ್ಯಾಲ್ಯೂ ವಿಲ್ 21. ಸೊ ಏನಾಗ್ತಾ ಇದೆ ಇಲ್ಲಿ +2, ರೈಟ್. T is 20, T is 18 -2. +2 and -2. ಸಿ, ಇಲ್ಲಿ ಎ ಏನಿದೆ 1 ಇದೆ, C is 3, ಅಗೇನ್ +2, ಅಗೇನ್ 20 and 18 -2. ಅಂದರೆ ಇಲ್ಲಿ ಏನಾಗ್ತಾ ಇದೆ +2 -2 +2 -2. I is what 9, K is 11 +2, ಅಗೇನ್ -2 ಮಾಡಿ. ಸೊ ವಾಟ್ ಈಸ್ ಇಟ್ 15. ದಿಸ್ ಈಸ್ 13, ಅಗೇನ್ ಇಟ್ ಈಸ್ 14, ಇಟ್ ಈಸ್ 16. ಮೀನ್ಸ್ ಏನಾಗ್ತಾ ಇದೆ +2 -2 +2 -2 ಸೀರೀಸ್ ಆಗ್ತಾ ಇದೆ. ಇನ್ ದ ಸೇಮ್ ವೇ ವಿಲ್ ಗೋ ಫಾರ್ ವಾಟ್, ಬ್ರಿಂಕ್. ಫಸ್ಟ್ ಏನಾಗಿದೆ +2, B is 2 +2 ಮಾಡಿದರೆ 4. ವಾಟ್ ಈಸ್ ಫೋರ್ತ್ ಪ್ಲೇಸ್ ವ್ಯಾಲ್ಯೂ ಆಫ್ ವಿಚ್ ಅಲ್ಫಾಬೆಟ್, D. D ಇನ್ ದ ಆಪ್ಷನ್ ಎಲ್ಲ ಕಡೆ D ಇದೆ, ರೈಟ್. ಸೊ R ಏನು ಮಾಡಬೇಕು ಇಲ್ಲಿ, ನೆಕ್ಸ್ಟ್ ಅಗೇನ್ -2, 18 ಇದೆ. ಸೊ 16 ವಿಲ್ ಬಿ ಅವಾಟ್, ವಿಚ್ ಅಲ್ಫಾಬೆಟ್ ನಂಬರ್ ಇಸ್ 16, P. DP ಎಲ್ಲಾದರೂ ಆಪ್ಷನಲ್ಲಿ ಇದೆನಾ, ಸೊ ಆಪ್ಷನ್ ಡಿ. ಬಿಕಾಸ್ ಬೇರೆ ಎಲ್ಲ ಆಪ್ಷನ್ ಏನಿದೆ ರಾಂಗ್ ಇದೆ. ಸೊ ವಿಲ್ ಚೆಕ್ ಒನ್ಸ್. ಕೆ ಏನಿದೆ +2 9 +2 ದಟ್ ಈಸ್ 11, ದಟ್ ಈಸ್ ಕೆ. ಅಗೇನ್ ಇಲ್ಲಿ -2 ಮಾಡಿದರೆ ವಾಟ್ ಈಸ್ ಎನ್ 14 -2 12. ವಾಟ್ ಈಸ್ ಅ ಕೋಡ್ ಫಾರ್ 12? 12 ಅಲ್ಫಾಬೆಟ್ ಯಾವುದಿದೆ, ಎಲ್ ಇದೆ. ಸೊ DP KL I, ರೈಟ್. ಅಗೇನ್ +2. G is what 7, ಇಲ್ಲೇನು ಬರುತ್ತೆ 9, ದಟ್ ವಿಲ್ ಬಿ ಅ I. DP KL I. ಸೊ ಅಲ್ಲಿದೆ ಆಪ್ಷನ್ ಡಿ. ಓಕೆ. ಈ ಥರ ಕ್ವಶನನ್ನು ಚೇಂಜಸ್ ಆಗಿ ಕೇಳಿರ್ತಾರೆ. ಓಕೆ. Okay. Next will be what, in a certain code language, months is written as TIUOPN. What? months ಏನು ಮಾಡಿದ್ದಾರೆ, TIUOPN ಅಂತ ಕೊಟ್ಟಿದ್ದಾರೆ, ರೈಟ್. ನೋಡಿ ಏನು ಚೇಂಜಸ್ ಆಗಿದೆ ಇಲ್ಲಿ. ಸಿ, ಎಮ್ ಆದ ತಕ್ಷಣ ಎಮ್ ಈಸ್ ವಾಟ್ ಈಸ್ ಎಮ್ 13. ದಿಸ್ ಈಸ್ ವಾಟ್ 20. ಸೊ 7 ಆಗ್ತಾ ಇದೆನಾ. ಸೊ ನೆಕ್ಸ್ಟ್ O ಈಸ್ ವಾಟ್ ಈಸ್ ಅ O ಕೋಡ್ ವ್ಯಾಲ್ಯೂ. O ಅಲ್ಫಾಬೆಟ್ ನಂಬರ್ ಏನಿದೆ, ಅಲ್ಫಾಬೆಟಲ್ಲಿ 15 ಇದೆ, ದಟ್ ಈಸ್ 9. ಇಲ್ಲಿ +4 ಆಗ್ತಾ ಇದೆ. ಅಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಸೀರೀಸ್ ಬರ್ತಾ ಇಲ್ಲ, ಬೇರೆ ಏನೋ ಚೇಂಜಸ್ ಆಗಿರಬೇಕು, ಅದನ್ನು ಚೆಕ್ ಮಾಡೋಣ. ಸೊ ಅಂದರೆ ಇಲ್ಲಿ ಅಲ್ಫಾಬೆಟ್ ನಂಬರ್ ಮೇಲೆ ಚೇಂಜ್ ಆಗ್ತಾ ಇಲ್ಲ. ಸಿ, ಎಮ್ ವಾಟ್ ಎಸ್ ಇದೆ, ಎಸ್ ಆದ ತಕ್ಷಣ ಟಿ ಬರುತ್ತೆ, ಎಮ್ ಆದ ತಕ್ಷಣ ಎನ್ ಬರುತ್ತೆ, HI OP TU NO ಲೈಕ್ ದಟ್. ಕ್ರಿಸ್ ಕ್ರಾಸ್ ಆಗಿ ಏನು ಮಾಡಿದ್ದಾರೆ, ನೆಕ್ಸ್ಟ್ ಲೆಟರ್ ತೊಗೊಂಡಿದ್ದಾರೆ. ವಾಟ್ ನೆಕ್ಸ್ಟ್ ಲೆಟರ್. ಸೊ ಸೇಮ್ ಫಾರ್ ಫ್ರೈಡೇ ನೋಡೋಣ. ವಾಟ್ ದಟ್ ಈಸ್ ಫ್ರೈಡೇ. ಸೊ ಲಾಸ್ಟಲ್ಲಿ Y ಆದ ತಕ್ಷಣ ಏನು ಬರುತ್ತೆ, Z. F ಆದ ತಕ್ಷಣ
ಇ ಎಫ್ ಜಿ ರೈಟ್, ಜಿ ಎ ಬಿ ಆರ್ ಎಸ್, ಡಿ ಆದ ತಕ್ಷಣ ಇ ಐ ಜೆ, ಝಡ್ ಬಿ ಇ ಜೆ ಎಸ್ ಜಿ. ಎಲ್ಲಿದೆ ಝಡ್ ಬಿ ಇ ಜೆ ಎಸ್ ಜಿ, ದಟ್ ಈಸ್ ವಾಟ್ ಆಪ್ಷನ್ ಬಿ, ಝಡ್ ಬಿ ಇ ಜೆ ಎಸ್ ಜಿ. ಇಲ್ಲಿ ನೋಡಿ ಪ್ಲೇಸ್ ವ್ಯಾಲ್ಯೂ ಅಲ್ಲಿ ಇಲ್ಲ, ಬಿಕಾಸ್ ಅಲ್ಲೇ ಎಮ್ ಟು ಟಿ ನೋಡಿದರೆ 7 ಆಗಬೇಕಿತ್ತು, ಅಗೇನ್ ಕೂಡ 7 ಆಗ್ತಾಯಿದ್ರೆ ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ಇಲ್ಲ, ಆ ಥರ ಏನಾಗ್ತಾ ಇಲ್ಲ, ಡೈರೆಕ್ಟಾಗಿ ಏನೋ ಬೇರೆ ಬೇರೆ ಚೇಂಜಸ್ ಆಗ್ತಾ ಇದೆ. ಸೊ ವಿಲ್ ಸಿ ಫಸ್ಟು ಲಾಸ್ಟ್ ಲೆಟರ್ ಕೂಡ ಒಂದು ಸಲ ನೋಡ್ಕೊಳ್ಬೇಕಾಗತ್ತೆ. ಕೋಡಿಂಗ್ ಡಿಕೋಡಿಂಗಲ್ಲಿ ಆಲ್ವೇಸ್ ಫಸ್ಟ್ ಏನಿರುತ್ತೆ ಅದನ್ನು ಚೆಕ್ ಮಾಡಿ, ಅದನ್ನೂ ಆಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟು ಫಸ್ಟು ಲಾಸ್ಟ್ ಚೆಕ್ ಮಾಡಿ. ಸೊ ಫಸ್ಟು ಲಾಸ್ಟ್ ಚೆಕ್ ಮಾಡಿದರೆ ಬಂತ ಇವಾಗ ಎಮ್ ಆದ ತಕ್ಷಣ ಎನ್, ಎಸ್ ಆದ ತಕ್ಷಣ ಟಿ, ಲೈಕ್ ದಿಸ್ ಕ್ರಿಸ್ ಕ್ರಾಸ್ ಆಗಿ ಅವರು ಮಾಡಿದ್ದಾರೆ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ತಾನ್. Okay, next, in a certain code language, compute is written as XQNRFVV ಅಂತ ಇದೆ, right? Compute. Compute is written as XQNRFVV ಅಂತ ಇದೆ, right? ನೋಡಿ ಏನು ಚೇಂಜಸ್ ಆಗಿದೆ ಇಲ್ಲಿ. ಸಿ ಟು ಎಕ್ಸ್ ಇಲ್ಲಂತೂ ಅಪೋಸಿಟ್ ಕಾಣಿಸ್ತದೆ, ಬಟ್ ಓ ಟು ಕೆ ಅಪೋಸಿಟ್ ಇದೆನಾ? ನೋ. ಎಮ್ ಟು ಎಲ್ ನೋಡಿದರೆ ಇದು ಅಪೋಸಿಟ್ ಇದೆ, ಯು ಟು ಎಫ್ ಇದೂ ಅಪೋಸಿಟ್ ಇದೆ, ಇ ಟು ವಿ ಇದೂ ಅಪೋಸಿಟ್ ಇದೆ, ಬಟ್ ಮಿಡಲಲ್ಲಿರೋದು ಲೆಟರ್ ಏನಿದೆ ಅದು ಅಪೋಸಿಟ್ ಇಲ್ಲ, ರೈಟ್? ಸಿ, ಸೊ ಇಲ್ಲಿ ಅಪೋಸಿಟಾಗಿ ಕಾಣಿಸ್ತಾ ಇದೆ, ಇದು ಅಪೋಸಿಟ್ ಕಾಣಿಸ್ತಾ ಇದೆ. ದಟ್ ಮೀನ್ಸ್ ಆಡ್ ಪ್ಲೇಸಸಲ್ಲಿ ಏನು ಮಾಡಿದ್ದಾರೆ? ಅಪೋಸಿಟ್. ಆಡ್ ಪ್ಲೇಸಸಲ್ಲಿ ಅಪೋಸಿಟ್ ಆಲ್ಫಾಬೆಟ್. ಆಡ್ ಪ್ಲೇಸಸಲ್ಲಿ ಏನು ಮಾಡಿದ್ದಾರೆ? ಅಪೋಸಿಟ್ ಆಲ್ಫಾಬೆಟನ್ನು ಕೊಟ್ಟಿದ್ದಾರೆ, ರೈಟ್? ಸಿ ಅಪೋಸಿಟ್ ಎಕ್ಸ್ ಇದೆ, ಎಮ್ ಅಪೋಸಿಟ್ ಎನ್ ಇದೆ, ಯು ಅಪೋಸಿಟ್ ಎಫ್ ಇದೆ, ಇ ಅಪೋಸಿಟ್ ವಿ ಇದೆ. ನೆಕ್ಸ್ಟ್ ಏನು ಬೇಕು ನಮಗೆ? ಓಗೆ ಹೇಗೆ ಬರುತ್ತೆ? ಕ್ಯೂ. ವಾಟ್ ಈಸ್ ಅ ಓ ಪ್ಲೇಸ್ ವ್ಯಾಲ್ಯೂ? 15, ರೈಟ್? ಓ ಪ್ಲಸ್ ವ್ಯಾಲ್ಯೂ ಓ ಪಿ ಕ್ಯೂ, ರೈಟ್? ಅಂದರೆ +2 ಆಗ್ತಾ ಇದೆ. ಕ್ಯೂ ಈಸ್ ವಾಟ್? 17. ಇಲ್ಲಿ ನೋಡಿ, ವಾಟ್ ಇಟ್ ಈಸ್ 16, ಇಟ್ ಈಸ್ 18, ಮೀನ್ಸ್ ಇಲ್ಲಿ +2 ಆಗ್ತಾ ಇದೆ, ಇಲ್ಲಿ ಕೂಡ +2 ಆಗ್ತಾ ಇದೆ. T20, ವಿ ಈಸ್ 22, ರೈಟ್? ಅಂದರೆ ಈವನ್ ಪ್ಲೇಸಲ್ಲಿ +2 ಆಗ್ತಾ ಇದೆ, ಆಡ್ ಪ್ಲೇಸಲ್ಲಿ ಅಪೋಸಿಟ್ ಆಗ್ತಾ ಇದೆ, ಅಪೋಸಿಟ್ ಆಲ್ಫಾಬೆಟ್ ಆಗ್ತಾ ಇದೆ. ಈವನ್ ಪ್ಲೇಸಲ್ಲಿ ಏನಾಗ್ತಾ ಇದೆ? +2 ಆಗ್ತಾ ಇದೆ. ಈವನ್ ಪ್ಲೇಸಸಲ್ಲಿ +2. ಅದೇ ಥರ ನಮ್ಗೆ ಏನು ಬೇಕು? ಮಷೀನ್ಗೆ ಕೋಡ್ ಬೇಕು, ರೈಟ್? ವಾಟ್ ಈಸ್ ಅ ಕೋಡ್ ಫಾರ್ ಮಷೀನ್? ಸಿ, ಫಸ್ಟ್ ಏನು ಬೇಕು? ಈವನ್ ಆಡ್ ಪ್ಲೇಸಲ್ಲಿ ಎಮ್ ಅಪೋಸಿಟ್ ಈಸ್ ವಾಟ್? ದಟ್ ಈಸ್ ಯುವರ್ ಎಮ್ ಅಪೋಸಿಟ್ ಈಸ್ ಎನ್ ಬರುತ್ತೆ. ಅಗೇನ್ ಸಿ ಅಪೋಸಿಟ್, ಯಾವುದಾದ್ರು ಅಪೋಸಿಟ್ ಬರುತ್ತೆ ಇದನ್ನು ಬರ್ಕೊಳ್ಳಿ. ಸಿ ಅಪೋಸಿಟ್ ಈಸ್ ವಾಟ್? ಎಕ್ಸ್. ಐ ಅಪೋಸಿಟ್ ಈಸ್ ಆರ್, ಇ ಅಪೋಸಿಟ್ ಈಸ್ ವಿ. ಆ ಥರ ಎ ಇಲ್ಲೇನು ಮಾಡಿದ್ದಾರೆ? ಅಗೇನ್ ಈವನ್ ಪ್ಲೇಸಸಲ್ಲಿ +2, ಎ +2 ಈಸ್ ವಾಟ್? ಸಿ. ಇಲ್ಲಿ +2, ಎಚ್ ಈಸ್ ವಾಟ್? 8. 8 + 2 ಮಾಡಿದರೆ 10 ಆಗುತ್ತೆ. ವಾಟ್ ಈಸ್ ಅ 10? ಎಚ್ ಐ ಜೆ, ರೈಟ್? ಎನ್ ಸಿ ಎಕ್ಸ್ ಜೆ ಆರ್, ಎನ್ ಆದ ತಕ್ಷಣ ಇಲ್ಲೂ +2 ಬೇಕು. ವಾಟ್ ಈಸ್ ಅ ಎನ್? ದಟ್ ಈಸ್ 14. ಸೊ 14 +2 ಮಾಡಿದರೆ 16, ದಟ್ ವಿಲ್ ಬಿ ಅ ಪಿ. ಎನ್ ಸಿ ಎಕ್ಸ್ ಝಡ್ ಜೆ ಆರ್ ಪಿ ವಿ ಎಲ್ಲಿದೆ? ಎನ್ ಸಿ ಎಕ್ಸ್ ಓನ್ಲಿ ಒಂದೇ ಆಪ್ಷನಲ್ಲಿದೆ, ದಟ್ ಈಸ್ ಯುವರ್ ಆಪ್ಷನ್ ಬಿ, ರೈಟ್? ಓಕೆ, ದಿಸ್ ಈಸ್ ಒನ್ ಡಿಫ್ರೆಂಟ್ ಒನ್. ಏನು ಮಾಡಿದರೆ ಇಲ್ಲಿ 3 ಲೆಟರ್ಸ್ ಅಷ್ಟೇ ಕಾಣಿಸ್ತಾ ಇದೆ, ರೈಟ್? ಹೆಚ್ ಎ ಟಿಗೆ IES ಅಂತ ಕೊಟ್ಟಿದ್ದಾರೆ. ಇನ್ ದ ಸೇಮ್ ವೇ ವಿ ವಾಂಟ್ ಟು ಫೈಂಡ್, ಸೇಮ್ ವೇ ಏನು ಕೊಟ್ಟಿದ್ದಾರೆ? ಪೆನ್ನಿಗೆ ಕೂಡ ಕೊಟ್ಟಿದ್ದಾರೆ. ಸೊ ವಿ ವಾಂಟ್ ಟು ಫೈಂಡ್ ಫಾರ್ ಡಾಗಿಗೆ ಬೇಕು. ಡಾಗಿಗೆ ಏನು ಬರುತ್ತೆ? ಸಿ, ಹೆಚ್ ಎ ಟಿಗೆ ಏನು ಮಾಡಿದ್ದಾರೆ? IES, HAT, IES. ದಿಸ್ ಈಸ್ 8 +1 ಆಗ್ತಾ ಇದೆ. 8 and 9, ದಿಸ್ ಈಸ್ 1, ದಿಸ್ ಈಸ್ 5, ರೈಟ್? ಇಲ್ಲಿ ನೋಡಿದರೆ +4 ಆಗ್ತಾ ಇದೆನಾ? ನೆಕ್ಸ್ಟ್ ಟೀಗೆ ನೋಡಿ, ಟಿ ಈಸ್ ವಾಟ್? 20,
ಎಸ್ ಈಸ್ 19 -1 ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಇದೇ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆನಾ ಇಲ್ಲ ಅದನ್ನು ಚೆಕ್ ಮಾಡೋಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ವಾಟ್ ದಟ್ ಈಸ್ ಪೆನ್. ಪೆನ್ ಅಂತ ಕೊಟ್ಟಿದ್ದಾರೆ. ವಾಟ್ ದಟ್ ಈಸ್ ವಾಟ್ ಪೆನ್. ಪೆನ್ ಈಸ್ ಕೋಡೆಡ್ ಆಸ್ QIM. ಪಿ ಆದ ತಕ್ಷಣ ಕ್ಯೂ ಬರುತ್ತೆ, ದಟ್ ಈಸ್ ಓಕೆ. ಇಲ್ಲಿ ಏನಾಗ್ತಾ ಇದೆ +1 ಆಗ್ತಾ ಇದೆ. ಇಲ್ಲಿ 5 ಇದೆ, ಇಲ್ಲಿ 9 ಇದೆ, +4 ಆಗ್ತಾ ಇದೆನಾ. ಸೊ ವಿಲ್ ಚೆಕ್ 4 ಆಗ್ತಾ ಇದೆನಾ 9 ಬರ್ತಾ ಇದೆ. ಸೊ n ಏನಿದೆ ದಟ್ ಈಸ್ n -1 ಆಗ್ತಾ ಇದೆ. 14 and 13. ಸೊ ನಾವು ಮಾಡಿರೋದು ಇದು ಕರೆಕ್ಟ್ ಇದೆನಾ ಇಲ್ಲ ಅಂದರೆ ಆಪ್ಷನಿಂದ ಗೊತ್ತಾಗುತ್ತೆ. ಆರ್ ಎಲ್ಸ್ ಡಿಫ್ರೆಂಟ್ ಏನಾದರೂ ಅಪ್ಲೈ ಆಗಿದೆನಾ ಅದನ್ನು ಕೂಡ ಚೆಕ್ ಮಾಡೋಣ. ಬಿಕಾಸ್ ಇಲ್ಲಿ ಇನ್ನೊಂದು ಬರ್ಬೋದು. ಇವಾಗ ವೋವೆಲ್ಸ್ ಏನಿದೆ, ವಾಟ್ ಆರ್ ದ ವೋವೆಲ್ಸ್? AEIOU, ರೈಟ್. ಇಲ್ಲಿ ಹೀಗೆ ಕೂಡ ತೊಗೊಂಡಿರ್ಬೋದಾ? ಬಿಕಾಸ್ OL ಆದ ತಕ್ಷಣವೇ OL ಬಂದಿದೆ. ಬಿಕಾಸ್ ಎ ಆದ ತಕ್ಷಣ ಯಾವುದು OL ಬರುತ್ತೆ ಅದನ್ನು ತೊಗೊಳ್ಬೋದಾ, ರೈಟ್. ಇ ಆದ ತಕ್ಷಣ ಯಾವ್ದು ಬರುತ್ತೆ? ಐ ಬರುತ್ತೆ. ಆ ಥರ ಕೂಡ ನಾವು ತೊಗೊಳ್ಬೋದಾ? ವಿಲ್ ಚೆಕ್ ಬೈ ದ ಆಪ್ಷನ್ಸ್. ಆಪ್ಷನ್ ಮುಖಾಂತರ ನಾವು ಏನು ಮಾಡೋಣ? ಚೆಕ್ ಮಾಡೋಣ. ಸೊ ವಾಟ್ ಈಸ್ ಫಾರ್ ದಟ್ ಈಸ್ ದ. ಡಿ ಆದ ತಕ್ಷಣ ಏನು ಬರುತ್ತೆ? +1 ಮಾಡಿದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಿ ನೋ. +1 and -1 ಮಾಡಿದ. ಡಿ ಆದ ತಕ್ಷಣ DE ಬರುತ್ತೆ. ಬಿಫೋರ್ GH, ರೈಟ್. ಬಿಫೋರ್ ಏನು ಬರುತ್ತೆ? F. EF ಅಂತೂ ಇದೆ. ಫಸ್ಟ್ ಆ್ಯಂಡ್ ಲಾಸ್ಟಲ್ಲಂತೂ EF ಇದೆ. O ಇವಾಗ ನಾವು +4 ಮಾಡಿ ನೋಡಿದರೆ O ಈಸ್ ವಾಟ್ 15. +4 ಮಾಡಿದರೆ ಏನು ಬರುತ್ತೆ? 15 + 4 ದಟ್ ಈಸ್ 19. ದಟ್ ಈಸ್ ಏನು ಬೇಕಿತ್ತು? ಎಸ್ ಬರಬೇಕಿತ್ತು. ESF ಆಪ್ಷನಲ್ಲಿ ಇದೆನಾ ಅಲ್ಲಿ? ನೋ. ದಟ್ ಮೀನ್ಸ್ ಬೇರೆ ಅಪ್ಲೈ ಮಾಡಿದ್ದಾರೆ. ಇವಾಗ ನೋಡಿ ಇಲ್ಲಾಂದರೆ ಇಲ್ಲಿ ಎ ಆದ ತಕ್ಷಣ OL ಏನು ಬಂದಿದೆ? ಇ ಬಂದಿದೆ. ಇ ಆದ ತಕ್ಷಣ OL ಇಸ್ ವಾಟ್? ಐ. ಇದ್ರ ಅರ್ಥ O ಆದ ತಕ್ಷಣ ಯಾವುದು OL ಬರುತ್ತೆ? ಬಿಕಾಸ್ ಲಾಸ್ಟ್ ಫಸ್ಟ್ ಅಂತೂ ನಮ್ಗೆ ಗೊತ್ತಿದೆ, ಬಟ್ ಅಲ್ಲಿ ಬೇರೆ ಆಪ್ಷನ್ ಕೂಡ ಇದೆ, ರೈಟ್. ಸೊ O ಆದ ತಕ್ಷಣ ಯಾವುದು OL ಬರುತ್ತೆ? O ಆದ ತಕ್ಷಣ U ಬರುತ್ತೆ. ದಟ್ ಈಸ್ EUF, ರೈಟ್. ದಟ್ ಈಸ್ ವಾಟ್? EUF. ಆಪ್ಷನ್ ಎ. ಅರ್ಥ ಆಗಿದೆನಾ? Okay, so next is what? In a certain code language, line is written as OKRQ anta. In the same, beer is written as EHTT anta. How will all be written in the same language? So lion nodi, lion yav tara arrange agide? LION. What? OKRQ. BEAR, right. That is EHDT ಅಂತ ಆಗಿದೆ, ರೈಟ್. ಏನು ಚೇಂಜಸ್ ಆಗಿದೆ? LMNO. L is what? 12. O is what? 15 + 3 ಆಗಿರ್ಬೋದಾ? ಇಲ್ಲಿ 9, ಇಲ್ಲಿ 11 + 3, ರೈಟ್. O is what? 15, ಇಲ್ಲಿ 18 + 3, ಇಲ್ಲಿ N is what? 14. Q is what? 17. ಮೀನ್ಸ್ ಏನಾಗ್ತಾ ಇದೆ? +3 ಆಗ್ತಾಯಿದೆ. ಇಲ್ಲೂ ಚೆಕ್ ಮಾಡ್ಕೊಳ್ಳಿ. 2 and 5 +3 ಎಲ್ಲ ಕಡೆ ಏನಾಗ್ತಾ ಇದೆ? +3 +3 +3. ಸೊ ಅವರ ಆನ್ಸರ್ ವಿಲ್ ಬಿ ವಾಟ್? ಏನು ಬೇಕು ನಮಗೆ? ಅದಕ್ಕೆ ಕೊಡಬೇಕು, ಓಲ್ಫ್ಗೆ ಕೊಡಬೇಕು, ಓಲ್ಫ್ಗೆ ಕೊಡಬೇಕು, ರೈಟ್. W +3. W is what? W ಏನು ಬರುತ್ತೆ? 23 +3 ವಿಲ್ ಬಿ ಅ Z. Z ಇಂದ ಸ್ಟಾರ್ಟ್ ಆಗಬೇಕು, ರೈಟ್. ಇಲ್ಲಿ O ಏನಿದೆ? +3 ಮಾಡಿದರೆ ಏನು ಬರುತ್ತೆ? R ಬರುತ್ತೆ. ZR ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಲಾಸ್ಟ್ ಒಂದು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ಸೊ F ಈಸ್ ವಾಟ್? F ಏನಿದೆ? F ಈಸ್ 6 +3 ಮಾಡಿದರೆ 9 ಬರುತ್ತೆ. ವಾಟ್ ಈಸ್ ದಟ್? 9. ದಟ್ ಈಸ್ I. ದಟ್ ಈಸ್ ಯುವರ್ ಆಪ್ಷನ್ ಎ. ಹೋಪ್ ಎಲ್ರಿಗೂ ಅರ್ಥ ಆಗಿದೆ, ರೈಟ್. ಕೋಡಿಂಗ್ ಡಿಕೋಡಿಂಗ್ ಯಾವ ಟೈಪ್ ಬರುತ್ತೆ ಎಲ್ಲ ಅರ್ಥ ಆಗಿದೆ. ದಿಸ್ ವಿಲ್ ಬಿ ಓನ್ಲಿ ಫಾರ್ ಲೆಟರ್ ಟು ಲೆಟರ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ನಾವು? ಲೆಟರ್ ಟು ನಂಬರ್ ಸ್ಟಡಿ ಮಾಡೋಣ. ಆ್ಯಂಡ್ ಬೇಸ್ಡ್ ಆನ್ ಕಂಡೀಷನ್, ಸಿಂಬಾಲ್ಸ್ ಅದನ್ನೆಲ್ಲ ನಾವು 1 by 1 ಕ್ಲಾಸಲ್ಲಿ ಬೇಸಿಕ್ಸ್ ಟು ಪ್ರೋ ಲೆವೆಲ್ ಆಗಿ ನೋಡ್ಕೊಳ್ಳೋಣ. ನಿಮಗೆ ಕ್ವಶನ್ ಎಕ್ಸಾಮಲ್ಲಿ ಯಾವುದೇ ಥರ ಕ್ವಶನ್ ಬರುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಕೂಡ ನಾವು ಪ್ರಾಕ್ಟೀಸ್ ಮಾಡೋಣ ಡೈಲಿ ಬೇಸಿಸಲ್ಲಿ. ಓಕೆ. ಸೊ ರಿಮೈನಿಂಗ್ ಕ್ವಶನ್ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದೆ, ದ್ಯಾಟ್ ವಿಲ್ ಬಿ ಅ ಹೋಮ್ವರ್ಕ್ ಫಾರ್ ಯು. ಓಕೆ. ವಿಲ್ PDF ಇನ್ ಯುವರ್ ಕಮೆಂಟಲ್ಲಿ ನಾವು PDF ಅನ್ನು ಮೆನ್ಷನ್ ಮಾಡಿರ್ತೀವಿ. ನೀವು ಅದನ್ನು ಸಾಲ್ವ್ ಮಾಡಿ ನಮಗೆ ಕಮೆಂಟ್ ಮಾಡಿ. ಓಕೆ. ಥ್ಯಾಂಕ್ ಯು ಎವ್ರಿ ಒನ್.